ॐ स्थापकाय च धर्मस्य सर्वधर्मस्वरूपिणे अवतारवरिष्ठाय रामकृष्णाय ते नमः। ॐ नमः श्री भगवते रामकृष्णाय नमो नमः। ॐ नमः श्री भगवते रामकृष्णाय नमो नमः। ॐ नमः श्री भगवते रामकृष्णाय नमो नमः। ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣಿ ಅವತಾರವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಪರಮಾತ್ಮನ ಪಾದಪದ್ಮಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಎಲ್ಲ ಆತ್ಮೀಯ ಬಂಧುಗಳೇ, ಶ್ರೀರಾಮಕೃಷ್ಣ ಕಥಾಮೃತ ಅನ್ನುವಂತಹ ಈ ಸತ್ಸಂಗದಲ್ಲಿ ನಾವು ಶ್ರೀರಾಮಕೃಷ್ಣ ಪರಮಹಂಸರು ನಮಗೆ ನೀಡಿರುವಂತಹ ದಿವ್ಯವಾದ ಉಪದೇಶಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಅದರಲ್ಲೂ ನಾಳೆ ಶ್ರೀರಾಮಕೃಷ್ಣ ಪರಮಹಂಸರ ಜಯಂತಿ ಕೂಡ ನಾವು ಆಚರಿಸ್ತಾ ಇದ್ದೀವಿ. ಪರಮಹಂಸರ ಶಿಷ್ಯರು 16 ಮಂದಿ ಸನ್ಯಾಸಿ ಶಿಷ್ಯರು, ಇನ್ನೂ ಹಲವಾರು ಮಂದಿ ಗೃಹಸ್ಥ ಶಿಷ್ಯರು ಕೂಡ ಇದ್ದರು. ಆ 16 ಮಂದಿಯಲ್ಲಿ ಸ್ವಾಮಿ ವಿವೇಕಾನಂದರು ಅಗ್ರಗಣ್ಯರು. ಈ ಜಗತ್ತಿಗೆ ಆಧ್ಯಾತ್ಮಿಕ ಶಿಕ್ಷಣವನ್ನು ನೀಡಬೇಕು ಅಂತಲೇ ಶ್ರೀರಾಮಕೃಷ್ಣರು ಸ್ವಾಮಿ ವಿವೇಕಾನಂದರನ್ನು ಈ ಭೂಲೋಕಕ್ಕೆ ಕರ್ಕೊಂಡ್ಬರ್ತಾರೆ. ಇಡೀ ಜಗತ್ತಿನಲ್ಲಿ ಆಧ್ಯಾತ್ಮಿಕ ವಿಚಾರಗಳನ್ನು ಹರಡಬೇಕು ಅನ್ನುವಂತಹ ಉದ್ದೇಶದಿಂದ ಸ್ವಾಮಿ ವಿವೇಕಾನಂದರು ತಮ್ಮ ಇಡೀ ಜೀವನದಲ್ಲಿ ವೇದಾಂತವನ್ನು ಪ್ರಚಾರ ಮಾಡ್ತಾ ಆ ಕಾರ್ಯದಲ್ಲಿ ಯಶಸ್ವಿ ಕೂಡ ಆಗ್ತಾರೆ. ಶ್ರೀರಾಮಕೃಷ್ಣ ಪರಮಹಂಸರ ಜಯಂತಿಯ ಈ ಶುಭ ಸಂದರ್ಭದಲ್ಲಿ ನಾವು ಕೆಲವು ಕಥೆಗಳ ಮೂಲಕ, ಅದು ಶ್ರೀರಾಮಕೃಷ್ಣರು ಹೇಳಿರುವಂಥ ಕಥೆಗಳು, ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾಗಿ ನಾವು ಮಾಡಬೇಕಾಗಿರೋದು ಏನು ಅಂತ. ಪ್ರತಿನಿತ್ಯ ಹೊತ್ತುಟ್ಟುತ್ತೆ, ಹೊತ್ತು ಮುಳುಗ್ತಾ ಇರುತ್ತೆ, ದಿನಗಳು ಕಳೀತಾ ಇರುತ್ತೆ, ನಮ್ಮ ಆಯುಷ್ಯ ಕೂಡ ಕಡಿಮೆ ಆಗ್ತಾ ಇರುತ್ತೆ. ಜನಸಾಮಾನ್ಯರಿಗೆ ಇದರ ಅರಿವು ಇರೋದು ಬಹಳ ಕಡಿಮೆ. ನಾವೇನೋ ಗಳಿಸ್ತಾ ಇದ್ದೀವಿ, ದಿನ ನಾವು ಏನೋ ಪ್ರಯತ್ನ ಮಾಡ್ತಾ ಇದ್ದೀವಿ, ಶ್ರಮ ಪಡ್ತಾ ಇದ್ದೀವಿ, ನಮಗೇನೋ ಸಿಗ್ತಾ ಇದೆ ಅಂತ ಭಾವಿಸ್ತಾರೆ. ಆದರೆ ಅವ್ರಿಗೆ ಗೊತ್ತಿಲ್ಲ, ಇದೆಲ್ಲ ಏನು ಶ್ರಮಪಟ್ಟು ಪಡ್ಕೊಳ್ತಾ ಇದ್ದಾರೋ ಒಂದು ದಿನ ಇದನ್ನೆಲ್ಲ ಬಿಟ್ಟು ಹೋಗಬೇಕಾಗತ್ತೆ. ಹಾಗಿರುವಾಗ ಯಾವುದನ್ನು ಗಳಿಸಿದ್ರೆ ನಾವು ಕಳೆದುಕೊಳ್ಳುವಂತಹ ಭಯ ಇರಲ್ಲ, ಅಥವಾ ಆ ಒಂದು ಪರಿಸ್ಥಿತಿ ಬರಲ್ಲ.
ಯಾವುದನ್ನು ಗಳಿಸಬೇಕು ನಾವು ಮುಖ್ಯವಾಗಿ, ನಮ್ಮ ಜೀವನದ ಮುಖ್ಯವಾದ ಉದ್ದೇಶ ಏನು, ಇದನ್ನು ತಿಳ್ಕೋಬೇಕಾದ್ರೆ ನಮಗೆ ಸದ್ಗುರುವಿನ ಮಾರ್ಗದರ್ಶನ ಅವಶ್ಯಕವಾಗಿ ಬೇಕಾಗುತ್ತೆ. ಪರಮಾತ್ಮನೇ ಗುರುವಿನ ರೂಪದಲ್ಲಿ ಅವತರಿಸ್ತಾನೆ ಅಂತ ಶ್ರೀರಾಮಕೃಷ್ಣ ಪರಮಹಂಸರು ಕೂಡ ಹೇಳ್ತಾರೆ. ನಮ್ಮ ಜೀವನದಲ್ಲಿ ನಾವು ಯಾವುದೇ ಒಂದು ಸಣ್ಣ ಪುಟ್ಟ ವಿಚಾರಗಳ ಕಡೆ ಗಮನ ಕೊಟ್ಟು ಅದರಿಂದ ಏನೋ ನಮಗೆ ಸಿಕ್ತು, ಹಣ ಸಿಕ್ತು, ಒಂದಷ್ಟು ಸಂಪತ್ತು ಅಥವಾ ಒಂದಷ್ಟು ಹೆಸರು ಕೀರ್ತಿ ಇವೆಲ್ಲ ಸಿಕ್ತು ಅಂತ ಅಷ್ಟರಲ್ಲೇ ತೃಪ್ತರಾಗ್ಬಿಡ್ತಾರೆ ಮನುಷ್ಯರು. ನಮ್ಮ ಜೀವನದಲ್ಲಿ ನಾವು ಯಶಸ್ವಿ ಆದ್ವಿ, ನಮ್ಮ ಜೀವನದಲ್ಲಿ ನಮಗೆ ವಿ ಆರ್ ಸಕ್ಸಸ್ಫುಲ್ ಅನ್ನೋ ಥರ ಹೇಳ್ತಾರಲ್ಲ ಹಾಗೆ. ಆಮೇಲೆ ಇನ್ನೊಂದು ಮಾತನ್ನು ಬಳಸ್ತಾರೆ, ನಾವು ಜೀವನದಲ್ಲಿ ಸೆಟ್ಲ್ ಆಗಿದ್ದೀವಿ, ನೆಲೆಸಿದ್ದೀವಿ, ಜೀವನದಲ್ಲಿ ಸ್ಥಿರವಾಗಿ ನೆಲೆಸಿಬಿಟ್ಟಿದ್ದೀವಿ ಅಂತ. ಆದರೆ ಇದ್ಯಾವುದೂ ಕೂಡ ಸರಿಯಾದ ಆಲೋಚನೆ ಅಲ್ಲ. ಇದು ಈ ಆಲೋಚನೆಯ ಹಿಂದೆ ಅಜ್ಞಾನ ಇದೆ ಅಂತ ಶ್ರೀರಾಮಕೃಷ್ಣರು ಹೇಳ್ತಾರೆ. ಅದಕ್ಕೊಂದು ಕತೆ ಕೂಡ ಹೇಳ್ತಾರೆ. ಉದಾಹರಣೆಯಾಗಿ, ಒಬ್ಬ ಸೌದೆ ಮಾರೋನಿದ್ದ. ಅವನು ಪ್ರತಿನಿತ್ಯ ಕಾಡಿಗೆ ಹೋಗಿ ಆ ಒಣ ಸೌದೆಯನ್ನು ತರೋದು, ಸಂತೆಯಲ್ಲಿ ಅಥವಾ ಎಲ್ಲರೂ ಒಂದು ಕಡೆ ಮಾರೋದು, ಅದರಲ್ಲಿ ಜೀವನ ಮಾಡ್ತಾ ಇದ್ದ. ಅವನ ಜೀವನ ಬಹಳ ಕಷ್ಟಕರವಾಗಿತ್ತು. ಒಮ್ಮೆ ಕಾಡಿನಲ್ಲಿ ಹೋಗುವಾಗ ಅವನಿಗೆ ಒಬ್ಬ ಸಾಧು ಎದುರುಗಡೆ ಸಿಗ್ತಾನೆ. ಈ ಸೌದೆ ಮಾರೋನು ಆತನಿಗೆ ನಮಸ್ಕರಿಸಿ ತನ್ನ ಕಷ್ಟವನ್ನು ಹೇಳ್ಕೊಳ್ತಾನೆ. ಆಗ ಆ ಸಾಧು ಕರುಣೆಯಿಂದ ಹೇಳ್ತಾನೆ, ನೀನು ಹೇಗೂ ಈ ಕಾಡಿಗೆ ಬಂದಿದ್ದೀಯಾ, ಈ ಕಾಡಿನ ಒಳಗಡೆ ಇನ್ನೂ ಹೋಗು, ಇನ್ನು ಮುಂದೆ ಹೋಗು, ನಿನಗೆ ಒಳ್ಳೆಯದಾಗತ್ತೆ, ಇನ್ನು ಮುಂದಕ್ಕೆ ಮುಂದುವರಿ, ಬರೀ ಒಣ ಸೌದೆಯನ್ನು ತಗೊಂಡು ಹಾಗೆ ಮತ್ತೆ ಹಿಂತಿರುಗಿ ಬಿಡಬೇಡ, ಇನ್ನು ಕಾಡಿನ ಒಳಗಡೆ ಹೋಗು, ಇನ್ನು ಮುಂದಕ್ಕೆ ಹೋಗು ಅನ್ನೋ ಅರ್ಥದಲ್ಲಿ ಹೇಳ್ತಾನೆ. ಸರಿ ಅಂಥೇಳಿ ಈ ಸೌದೆ ಮಾರೋನು ದಿನ ಏನು ಹೋಗ್ತಾ ಇದ್ನೋ ಆ ಕಾಡಿನ ಒಂದು ಪರಿಮಿತಿ ಅಲ್ಲಿಗಿಂತ ಇನ್ನೂ ಒಳಗಡೆ ಹೋಗ್ತಾನೆ. ಆಗ ಅವನಿಗೆ ಒಂದಷ್ಟು ದೂರ ಹೋದ್ಮೇಲೆ ಅಲ್ಲಿ ಗಂಧದ ಮರಗಳು ಇವೆಲ್ಲ ಸಿಗುತ್ತಂತೆ. ಅದನ್ನೆಲ್ಲ ಅವನು ಅದು ನೋಡಿ ಸಂತೋಷ ಆಗುತ್ತೆ. ಅದಕ್ಕೆ ತುಂಬ ಬೆಲೆ, ಸಾಮಾನ್ಯ ಸೌದೆಗಿಂತ. ಅದೆಲ್ಲ ಒಂದು ಸ್ವಲ್ಪ ಕಡ್ಕೊಂಬಂದು ಊರಲ್ಲಿ ಮಾರಿದಾಗ ಅವನಿಗೆ ಹೆಚ್ಚು ಹಣ ಸಿಗುತ್ತೆ. ಸ್ವಲ್ಪ ಕಾಲ ಹೀಗೆ ಕಳೀತಾನೆ. ಅವನಿಗೆ ಪುನಃ ನೆನಪಾಗುತ್ತೆ, ನನಗೆ ಸಾಧುಗಳು ಹೇಳಿದ್ರು ಇನ್ನೂ ಮುಂದೆ ಹೋಗು ಅಂತ, ಇದಕ್ಕಿಂತ ಇನ್ನೂ ಒಳಗಡೆ ಮುಂದಕ್ಕೆ ಹೋಗೋಣ ಕಾಡಲ್ಲಿ ಅಂತ ಇನ್ನು ಮುಂದಕ್ಕೆ ಹೋಗ್ತಾನೆ. ಆಗ ಅವನಿಗೆ ಅಲ್ಲಿ ಚಿನ್ನದ ಗಣಿ ಸಿಗುತ್ತಂತೆ. ಅಲ್ಲಿ ಒಂದಷ್ಟು ಚಿನ್ನವನ್ನು ತಗೊಂಡ್ಬಂದು ಅದರಿಂದ ಅವನು ಇನ್ನೂ ಹೆಚ್ಚು ಧನವಂತನಾಗ್ತಾನೆ. ಅವನ ಜೀವನ ಇನ್ನೂ ಸುಗಮ, ಅಂದರೆ ಹೆಚ್ಚು ಅನುಕೂಲ ಆಗುತ್ತೆ, ಸಿರಿವಂತಿಕೆ ಬರುತ್ತೆ. ಪುನಃ ನೆನಪಾಗುತ್ತೆ ಇನ್ನೂ ಮುಂದಕ್ಕೆ ಹೋಗೋಣ ಅಂತ. ಆಗ ಅವನಿಗೆ ಅಲ್ಲಿ ವಜ್ರ, ಮಾಣಿಕ್ಯ ಇಂಥದ್ದೆಲ್ಲ ಬಹಳ ಅಮೂಲ್ಯವಾದ ವಸ್ತುಗಳೆಲ್ಲ ಸಿಗುತ್ತೆ. ಅವನು ಬಹಳ ಐಶ್ವರ್ಯವಂತನಾದ ಅಂತ. ಈ ಒಂದು ಉದಾಹರಣೆ ಹೇಳಿ ಶ್ರೀರಾಮಕೃಷ್ಣರು ನಮಗೇನು ಹೇಳ್ತಾ ಇದ್ದಾರೆ ಅಂದರೆ, ನೀವು ಜೀವನದಲ್ಲಿ ಒಂದಷ್ಟು ವಿದ್ಯೆ ಗಳಿಸಿದ್ರಿ, ಲೌಕಿಕ ವಿದ್ಯೆ, ಅದರಿಂದ ಒಂದಷ್ಟು ಪ್ರಯತ್ನಪಟ್ಟು ಹಣವನ್ನು ಕೂಡ ಸಂಪಾದನೆ ಮಾಡಿದ್ರಿ, ಜೀವನದಲ್ಲಿ ಸ್ವಲ್ಪ ಅನುಕೂಲ ಆಯಿತು. ಹಾಗಂತ ಅಲ್ಲೇ ನಿಂತು ಬಿಡಬೇಡಿ. ಮನುಷ್ಯ ಜೀವನ ಅನ್ನೋದು ಕೇವಲ ಒಂದಷ್ಟು ಸಿರಿವಂತಿಕೆಯನ್ನು ಪಡ್ಕೊಂಡು ಆರಾಮಾಗಿ ಜೀವನ ಕಳೆಯೋದೇ ಉದ್ದೇಶ ಅಲ್ಲ. ಅದರ ಉದ್ದೇಶ ಇನ್ನೂ ಮಹತ್ತರವಾದ್ದು. ಇದನ್ನು ತಿಳಿಸ್ಕೊಡಕ್ಕೆ ಆ ಸೌದೆ ಮಾರೋನ್ಗೊಬ್ಬ ಹೇಗೆ ಸಾಧು ಉಪದೇಶ ಮಾಡಿದ್ನೋ ಹಾಗೆ ಮನುಷ್ಯರಿಗೆ
ಮಾರ್ಗದರ್ಶನ ಮಾಡುವಂತಹ ಜ್ಞಾನಿಗಳ ಅವಶ್ಯಕತೆ ಇರುತ್ತೆ. ಅವರು ಸರಿಯಾಗಿ ಮಾರ್ಗದರ್ಶನ ಅಂದರೆ ದಾರಿ ತೋರಿಸ್ತಾರೆ. ಜೀವನದ ಉದ್ದೇಶ ಕೇವಲ ಸುಖವಾಗಿ ಜೀವನವನ್ನು ಕಳಿಬೇಕು ಅನ್ನೋದೇ ಅಲ್ಲ. ಇದರ ಉದ್ದೇಶ ಶಾಶ್ವತವಾದದ್ದನ್ನು ಪಡ್ಕೊಳ್ಳೋದು ಅಂತ. ಶಾಶ್ವತವಾದ್ದು ಯಾವುದು ಅಂದಾಗ ಮನುಷ್ಯ ತನ್ನ ವಿವೇಕದಿಂದ ವಿಚಾರ ಮಾಡ್ತಾ ಹೋಗ್ತಾನೆ. ಯಾವುದು ಶಾಶ್ವತ? ನಾನು ಗಳಿಸಿರುವಂಥ ಸಂಪತ್ತ ಅಥವಾ ಹೆಸರು ಕೀರ್ತಿನ? ಇತಿಹಾಸದಲ್ಲಿ ಕೋಟ್ಯಾಂತರ ಮಂದಿ ಬಂದರು ಹೋದರು, ಅವರೆಲ್ಲ ಹಣ ಗಳಿಸಿದ್ದಾರೆ, ಅನುಭವಿಸಿದ್ದಾರೆ, ಹೆಸರು ಕೀರ್ತಿ ಕೂಡ ಗಳಿಸಿದ್ರು, ಹೊರಟೋದ್ರು. ಇವತ್ತು ಅವರನ್ನು ಯಾರು ನೆನಪು ಮಾಡ್ಕೊಳ್ಳೋರೇ ಇಲ್ಲ. ಆದರೆ ಯಾರು ಸತ್ಯವನ್ನು ಸಾಕ್ಷಾತ್ಕಾರ ಮಾಡಿಕೊಂಡ್ರು, ಜ್ಞಾನಿಗಳಾದರೂ, ಅವರು ಇಡೀ ಜಗತ್ತಿಗೆ ಬೆಳಕನ್ನು ಕೊಟ್ಟರು. ಅವರನ್ನು ಇವತ್ತು ಜಗತ್ತು ಪೂಜ್ಯ ಭಾವನೆಯಿಂದ ಕಾಣ್ತಾ ಇದೆ. ಅವರ ಜೀವನ ಕೂಡ ಸಾರ್ಥಕ ಆಯಿತು. ಹೀಗಾಗಿ ಇಲ್ಲಿ ಶ್ರೀರಾಮಕೃಷ್ಣ ಪರಮಹಂಸರು ಹೇಳೋದು, ಯಾವುದು ಶಾಶ್ವತವೋ ನಿತ್ಯವೋ ಅದಕ್ಕಾಗಿ ಮನುಷ್ಯ ಜೀವನದಲ್ಲಿ ಪ್ರಯತ್ನಿಸಬೇಕು. ಇನ್ನು ಅವನಿಗೆ ಸಿಗಬೇಕಾಗಿರುವಂಥ ಜೀವನದ ಅನುಕೂಲಗಳಾಗ್ಬೋದು, ಪ್ರಾರಬ್ಧಕ್ಕನುಸಾರವಾಗಿ ಏನು ಸಿಗಬೇಕೋ, ಎಷ್ಟು ಸಿಗಬೇಕೋ ಆ ಸಮಯಕ್ಕೆ ಸರಿಯಾಗಿ ಸಿಗ್ತಾ ಇರುತ್ತೆ. ಅದಕ್ಕೇನು ವಿಶೇಷವಾದ ಪ್ರಯತ್ನ ಮಾಡಬೇಕು ಅಂತೇನಿಲ್ಲ. ಹೀಗಾಗಿ ಶ್ರೀರಾಮಕೃಷ್ಣರ ಈ ಒಂದು ದೃಷ್ಟಾಂತ ಕಥೆ ನಮಗೆ ತಿಳಿಸೋದೇನು ಅಂದರೆ, ನಮ್ಮ ಮಾನವ ಜೀವನದ ಉದ್ದೇಶ ಶಾಶ್ವತವಾದದ್ದನ್ನು ಪಡ್ಕೊಳ್ಳೋದು ಅಂತ. ಕೆಲವು ನಿಮಿಷಗಳು ನಾವು ಚಿಂತನೆ ಮಾಡಿದ್ರೂ ನಮಗೆ ಶಾಶ್ವತವಾದದ್ದು ಯಾವುದು ಅಂತ ತಿಳಿದ್ಬಿಡುತ್ತೆ. ಶರೀರ ಅಂತೂ ಶಾಶ್ವತ ಅಲ್ಲ. ಹಾಗೆ ಶರೀರಕ್ಕೆ ಸಂಬಂಧಪಟ್ಟಂತಹ ಬಂಧು ಬಳಗ, ಸಂಪತ್ತು, ಅಧಿಕಾರ, ಇನ್ನೊಂದು ಮತ್ತೊಂದು ಇದ್ಯಾವುದು ಕೂಡ ಶಾಶ್ವತವಾಗಿ ಉಳಿಯಲ್ಲ. ಆದರೆ ಈ ಜಗತ್ತನ್ನ ಹಾಗೂ ತನ್ನನ್ನು ಸೃಷ್ಟಿ ಮಾಡಿರುವಂತಹ, ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯವನ್ನ ಮಾಡ್ತಾ ಇರುವಂತಹ ಪರಮಾತ್ಮ ಮಾತ್ರ ಶಾಶ್ವತ. ಆ ಭಗವಂತನನ್ನು ನಾವು ಕಾಣಬೇಕು, ಭಗವಂತನ ಒಲಿಮೆಯನ್ನು ಗಳಿಸಬೇಕು. ಇದನ್ನೇ ಭಕ್ತಿ ಅಂತ ಕರೀತಾರೆ. ಈ ಭಕ್ತಿಯನ್ನು ಗಳಿಸೋದೇ ಮನುಷ್ಯ ಜನ್ಮದ ಉದ್ದೇಶ. ಇದಕ್ಕಿಂತ ಅಮೂಲ್ಯವಾದ್ದು ಮತ್ಯಾವುದೂ ಇಲ್ಲ ಅಂತ ಹೇಳಿ ಶ್ರೀರಾಮಕೃಷ್ಣರು ನಮಗೆ ತಿಳಿಸ್ತಾರೆ. ಮತ್ತೊಂದು ಮಾತನ್ನು ಕೂಡ ಇಲ್ಲಿ ಹೇಳ್ತಾರೆ, ಕೇವಲ ಕರ್ಮ ಮಾಡೋದೇ ಜೀವನದ ಉದ್ದೇಶ ಅಲ್ಲ. ಕರ್ಮದಿಂದ ನಾವು ಜ್ಞಾನಕಾಂಡಕ್ಕೆ ಅಂದರೆ ಜ್ಞಾನ ಮಾರ್ಗಕ್ಕೆ ಸಾಗಬೇಕು. ಆತ್ಮಜ್ಞಾನ ಅಥವಾ ನಮ್ಮ ನಿಜಸ್ವರೂಪದ ಜ್ಞಾನವನ್ನು ಪಡ್ಕೋಬೇಕು ಅನ್ನೋ ಒಂದು ವಿಚಾರವನ್ನು ಕೂಡ ನಮಗೆ ಹೇಳಿದ್ದಾರೆ. ಇನ್ನು ಮತ್ತೊಂದು ಉದಾಹರಣೆಯಲ್ಲಿ ಇದೇ ವಿಚಾರವನ್ನು ಇನ್ನಷ್ಟು ಚೆನ್ನಾಗಿ ಸ್ಪಷ್ಟಪಡಿಸ್ತಾರೆ. ನೀನು ತೋಟಕ್ಕೆ ಬಂದಿರೋದು ಹಣ್ಣನ್ನು ತಿನ್ನಕ್ಕೆ, ಹಸಿವನ್ನು ನೀಗಿಸ್ಕೊಳ್ಳೋಕ್ಕೆ ಹೊರತು ಎಲೆಗಳನ್ನು ಎಣಿಸ್ತಾ ಇರೋದು, ಆ ತೋಟದ ಬಗ್ಗೆ ಇನ್ಯಾವುದೋ ವಿಚಾರ ಮಾಡ್ತಾ ಕೂತ್ಕೊಳ್ಳೋಕ್ಕಲ್ಲ. ಅದರ ಬಗ್ಗೆ ಒಂದು ದೃಷ್ಟಾಂತ ಕಥೆಯನ್ನು ಹೇಳ್ತಾರೆ. ಇಬ್ಬರು ಸ್ನೇಹಿತರು ಮಾವಿನ ತೋಟಕ್ಕೆ ಹೋದರು. ಒಬ್ಬನಿಗೆ ಬಹಳ ವ್ಯವಹಾರ ಜ್ಞಾನ ಇತ್ತು, ಅಂದರೆ ಬುದ್ಧಿವಂತ ಅಂತ ಅರ್ಥ. ಅವನು ಆ ತೋಟಕ್ಕೆ ಹೋದಾಗ ಈ ತೋಟದಲ್ಲಿ ಯಾವ ತಳಿಯ ಮಾವಿನ ಮರ ಇದೆ, ಇದರ ಒಂದು ಲಕ್ಷಣ ಏನು, ಎಷ್ಟು ಮರಗಳಿದೆ, ಇನ್ನೊಂದು ಮತ್ತೊಂದೆಲ್ಲ ವಿಚಾರ ಮಾಡ್ತಾ ಇದ್ದ. ಹಾಗೆ ಇದರಿಂದ ಎಷ್ಟು ಲಾಭ ಬರ್ಬೋದು ಈ ತೋಟದ ಮಾಲೀಕನಿಗೆ, ಹೀಗೆಲ್ಲ ವಿಚಾರ ಮಾಡ್ತಾ ಇದ್ದಂತೆ. ಆದರೆ ಮತ್ತೊಬ್ಬ ಇದ್ದ, ಇವನು ಹೀಗೆ ಲೆಕ್ಕಾಚಾರ ಹಾಕ್ತಾ ಇದ್ದ.
ಮತ್ತೊಬ್ಬ ಏನು ಮಾಡ್ದ, ಹೀಗೆ ನೋಡ್ತಾ ಇದ್ದ, ಅಲ್ಲಿ ತೋಟದ ಮನೆ ಕಾಣಿಸ್ತು, ಅಲ್ಲಿ ಹೋದ. ಅಲ್ಲಿ ಆ ತೋಟದ ಮಾಲೀಕನ ಪರಿಚಯ ಮಾಡಿಕೊಂಡು ಅವನ ಹತ್ರ ಎಲ್ಲ ವಿಚಾರವನ್ನ ಕೇಳಿ ತಿಳ್ಕೊಂಡ. ಅವನು ತೋಟದ ಮಾಲೀಕ ಇದ್ರ ಬಗ್ಗೆ ಎಲ್ಲ ಚೆನ್ನಾಗಿ ತಿಳಿಸ್ಕೊಟ್ಟ. ಈ ತೋಟದಲ್ಲಿ ಎಷ್ಟೆಷ್ಟು ಎಂಥ ಗಿಡಗಳಿದೆ, ಇದೆಲ್ಲ ಏನು ಲಾಭ ಬರುತ್ತೆ ಸರಿಯಾಗಿ, ಮತ್ತೊಂದು ಎಲ್ಲವನ್ನು ತಿಳಿಸ್ಕೊಟ್ಟ. ಹಾಗೆ ಅವನು ಹೊರಡುವಾಗ ಕೆಲವು ಹಣ್ಣುಗಳನ್ನು ಕೂಡ ಕೊಟ್ಟ. ಅವನು ಆ ಹಣ್ಣು ತಿಂದು ಬಹಳ ಸಂತೋಷಪಟ್ಟ. ಈಗ ಇವರಿಬ್ಬರಲ್ಲಿ ಯಾರು ಬುದ್ಧಿವಂತರು ಅಂತ ಶ್ರೀರಾಮಕೃಷ್ಣರು ಹೇಳ್ತಾರೆ. ಯಾರು ತೋಟಕ್ಕೆ ಬಂದು ಸಾರ್ಥಕ ಆಯಿತು, ಆಗ ನಮಗೆ ಅರ್ಥ ಆಗುತ್ತೆ. ಮೊದಲನೇವನು ಬುದ್ಧಿವಂತ, ವ್ಯವಹಾರಸ್ಥ, ತನ್ನ ಬುದ್ಧಿಗೆ ಅನುಸಾರವಾಗಿ ಚಿಂತನೆ ಮಾಡ್ತಾ ವಿಚಾರ ಮಾಡ್ತಾ ಇದ್ಬಿಟ್ಟ. ಅವನಿಗೇನು ಆ ತೋಟದ ಮಾಲೀಕನ ಪರಿಚಯವೂ ಆಗಲಿಲ್ಲ, ತಿನ್ನೋದಕ್ಕೆ ಹಣ್ಣೂ ಸಿಗಲಿಲ್ಲ, ಹಾಗೆ ಸರಿಯಾದ ತಿಳುವಳಿಕೆ ಕೂಡ ಅವನಿಗೇನು ಸಿಗಲಿಲ್ಲ. ಯಾಕಂದರೆ ತನ್ನದೇ ಆದ ಬುದ್ಧಿಯಿಂದ ವಿಚಾರ ಮಾಡ್ತಾ ತನಗೆ ಸರಿ ಅನಿಸಿದ್ದನ್ನೇ ಭಾವಿಸ್ತಾ ಇದ್ದ. ಆದರೆ ಎರಡನೇವನು ಏನು ಮಾಡ್ದ, ಅವನು ತೋಟದ ಮಾಲೀಕ ಯಾರು ಅಂತ ಮೊದಲು ತಿಳ್ಕೊಂಡ. ಅವನ ಬಳಿ ಹೋಗಿ ಅವನ ಪರಿಚಯ ಮಾಡಿಕೊಂಡ. ಸರಿಯಾದ ಮಾಹಿತಿ ಅವನಿಗೆ ಸಿಕ್ತು, ಜೊತೆಗೆ ಹಣ್ಣು ಕೂಡ ಸಿಕ್ತು. ಹಣ್ಣು ತಿಂದು ಅವನು ಹೊಟ್ಟೆ ತುಂಬಿಸ್ಕೊಂಡ, ಸಂತೋಷಪಟ್ಟ. ಇಲ್ಲಿ ಶ್ರೀರಾಮಕೃಷ್ಣರು ಹೇಳುವಂಥ ಈ ಸಣ್ಣ ಒಂದು ದೃಷ್ಟಾಂತದಲ್ಲಿ ಬಹಳ ಮುಖ್ಯವಾದ ವಿಚಾರ ಮನುಷ್ಯರಿಗೆ ಇದೆ ತಿಳ್ಕೋಬೇಕಾಗಿರೋದು. ಮನುಷ್ಯರು ಈ ಜಗತ್ತಿನಲ್ಲಿ ಹುಟ್ಟುತ್ತಾರೆ, ಈ ಲೋಕದಲ್ಲಿ, ಭೂಲೋಕದಲ್ಲಿ. ಮನುಷ್ಯ ಬುದ್ಧಿಜೀವಿ, ತನ್ನ ಬುದ್ಧಿಯಿಂದ ಅನೇಕ ರೀತಿಯಲ್ಲಿ ವಿಚಾರ ಮಾಡ್ತಾನೆ. ಜಗತ್ತಿನ ಬಗ್ಗೆ ತಿಳ್ಕೋಬೇಕು ಅಂತ ಬಹಳ ಪ್ರಯತ್ನ ಪಟ್ಟು ಅದ್ರ ಬಗ್ಗೆ ಎಲ್ಲ ಏನೋ ತಿಳ್ಕೊಳ್ತಾನೆ. ಎಷ್ಟೇ ತಿಳ್ಕೊಂಡ್ರೂ ಅದು ಅಲ್ಪಜ್ಞಾನವೇ. ಅದಕ್ಕೆ ಇವತ್ತು ಕೂಡ ರಿಸರ್ಚ್ ಅಂತ ಕರೀತಾರೆ. ಅದನ್ನು ಇನ್ನು ಕಂಡುಹಿಡಿತಾನೇ ಇದ್ದಾರೆ, ಈ ಜಗತ್ತಿನ ರಹಸ್ಯ ಏನು. ಭಗವದ್ಗೀತೆಯ ಒಂದು ವಾಕ್ಯ ಇಲ್ಲಿ ನಮಗೆ ನೆನಪು ಬರುತ್ತೆ. ನಾರೂಪಮಸ್ಯೇಹ ತಥೋಪಲಭ್ಯತೆ ನಾಂತೋ ನ ಚಾದಿರ್ ನ ಚ ಸಂಪ್ರತಿಷ್ಠ ಅಶ್ವತ್ಥಮೇನಂ ಸುವಿರೂಢ ಮೂಲಂ ಅಸಂಗಶಸ್ತ್ರೇನ ದೃಢೇನ ಚಿತ್ವಾ ಅಂತ ಪುರುಷೋತ್ತಮ ಪ್ರಾಪ್ತಿ ಯೋಗದಲ್ಲಿ ಈ ಶ್ಲೋಕ ಬರುತ್ತೆ. ಇದರ ಅರ್ಥ ಏನು ಅಂದರೆ, ಈ ಜಗತ್ತನ್ನು ನಾವು ಎಷ್ಟೇ ನೋಡಿದ್ರೂ, ಅದರಲ್ಲಿ ಎಷ್ಟೇ ಆಸಕ್ತಿ ವಹಿಸಿ ಈ ಜಗತ್ತಿನ ಬಗ್ಗೆ ತಿಳ್ಕೋಬೇಕು ಅಂತ ಪ್ರಯತ್ನ ಪಟ್ಟರೂ ಕೂಡ ಈ ಜಗತ್ತಿನ ಬಗ್ಗೆ ನಾವು ಯಾವತ್ತೂ ಕೂಡ ಪೂರ್ತಿಯಾಗಿ ಹಾಗೆ ಸರಿಯಾಗಿ ನಿಖರವಾಗಿ ಹೀಗೆ ಅಂತ ಹೇಳಿ ತಿಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ ಪರಮಾತ್ಮನೇ ಹೇಳಿಬಿಟ್ಟಿದೆ. ಯಾಕೆ ಸಾಧ್ಯ ಇಲ್ಲ ಅಂದರೆ, ಇದಕ್ಕೆ ಅದರದೇ ಆದ ಅಸ್ತಿತ್ವ ಅಂತ ಏನಿಲ್ಲ. ಇದು ಇದೆ ಮತ್ತು ಇಲ್ಲ, ಎರಡೂ ರೀತಿಯಲ್ಲೂ ಕೂಡ ಈ ಜಗತ್ತು ನಮಗೆ ಕಂಡು ಬರ್ತಾ ಇದೆ. ಹೀಗಾಗಿ ಈ ಬುದ್ಧಿಜೀವಿಗಳು, ಬುದ್ಧಿವಂತರು ತಮ್ಮ ಬುದ್ಧಿಶಕ್ತಿಯಿಂದ ಅನೇಕ ರೀತಿಯಲ್ಲಿ ಜಗತ್ತನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಅವರಿಗೆ ಬರೀ ಶ್ರಮ, ಇನ್ನೇನು ಸಿಗಲಿಲ್ಲ. ಆದರೆ ಭಾವನಾ ಜೀವಿಗಳು ಅಂತ ಇರ್ತಾರೆ, ಅವ್ರನ್ನ ಹೃದಯವಂತರು ಅಂತ ಕರೀತಾರೆ. ಹೃದಯವಂತರು ಏನು ಮಾಡ್ತಾರೆ, ಅವರು ಈ ಜಗತ್ತನ್ನ ಸೃಷ್ಟಿ ಮಾಡಿರೋನೊಬ್ಬ ಇರಲೇಬೇಕು. ಈ ಜಗತ್ತು ಇಷ್ಟು ವ್ಯವಸ್ಥಿತವಾಗಿ ನಡೀತಾ ಇದೆ ಅಂದರೆ ಜಗತ್ತಿನ ಸೃಷ್ಟಿಕರ್ತ ಕೂಡ ಒಬ್ಬ ಇರಲೇಬೇಕು. ಆ ಸೃಷ್ಟಿಕರ್ತನನ್ನ ನಾನು ಪರಿಚಯ ಮಾಡಿಕೊಂಡ್ರೆ, ನಾವು ಭಗವಂತ ದೇವರು ಅಂತ ಏನು ನಾವು ಪೂಜಿಸ್ತೀವೋ ಆತನೇ ಈ ಜಗತ್ತಿನ ಸೃಷ್ಟಿಕರ್ತ, ಜಗದೀಶ್ವರ. ಪರಮಾತ್ಮನ ಪರಿಚಯ ಮಾಡಿಕೊಂಡ್ರೆ ಭಗವಂತನೇ ನಮಗೆ ಆ ಜ್ಞಾನವನ್ನು ಕೊಡ್ತಾನೆ. ಜಗತ್ತಿನ ಬಗ್ಗೆ, ಇದರ ಒಂದು ವಾಸ್ತವಿಕತೆಯ ಬಗ್ಗೆ,
ವಾಸ್ತವಿಕತೆ ಅಂದರೆ ಯಥಾರ್ಥವಾಗಿ ಇರೋದನ್ನು ಇರೋ ಹಾಗೆ ತಿಳ್ಕೊಳ್ಳೋದು. ತಮ್ಮ ಬುದ್ಧಿಯಿಂದ ಏನೋ ಚಿಂತನೆ ಮಾಡಿ ವಿಚಾರ ಮಾಡಿ ತಿಳ್ಕೊಳ್ಳೋದಲ್ಲ, ಇರೋದನ್ನ ಇರೋ ಹಾಗೆ ತಿಳ್ಕೊಳ್ಳೋದು. ಅಂತಹ ಒಂದು ಜ್ಞಾನವನ್ನು ನಮಗೆ ಕೊಡ್ತಾನೆ. ಅದನ್ನು ಸುಜ್ಞಾನ ಅಂತ ಕರಿತೀವಿ. ಈ ಸುಜ್ಞಾನವನ್ನ ಭಗವಂತನ ಕೃಪೆಯಿಂದ ಪಡ್ಕೋಬೇಕಾದ್ರೆ ಮೊದಲು ಭಗವಂತನ ಪರಿಚಯ ಮಾಡ್ಕೋಬೇಕು. ಇದನ್ನೇ ಭಕ್ತಿ ಯೋಗ ಅಂತ ಕರೆದ್ರು. ಶ್ರೀರಾಮಕೃಷ್ಣರು ಹೇಳಿದಂಥ ಈ ಉದಾಹರಣೆಯಲ್ಲಿ ಇಷ್ಟೆಲ್ಲ ವಿಚಾರ ಅಡಗಿದೆ. ಅವನು ಹೇಗೆ ತೋಟದ ಮಾಲೀಕನನ್ನು ಹೋಗಿ ಪರಿಚಯ ಮಾಡಿಕೊಂಡು ತನ್ನ ಪರಿಚಯವನ್ನು ಹೇಳಿಕೊಂಡು ಆಮೇಲೆ ತೋಟದ ಬಗ್ಗೆ ಎಲ್ಲ ತಿಳ್ಕೊಂಡು, ಹಾಗೆ ಜಗತ್ತಿನ ಬಗ್ಗೆ ಭಗವಂತನೇ ತಿಳಿಸ್ಕೊಡ್ತಾನೆ. ಹಾಗೇನೆ ಪರಮಾತ್ಮ ತನ್ನ ಭಕ್ತರಿಗೆ ಯಾವುದೇ ಕೊರತೆ ಆಗಕ್ಕೆ ಬಿಡೋದಿಲ್ಲ, ಯಾವ ಕೊರತೆನೂ ಇಡೋದಿಲ್ಲ. ಅವ್ರಿಗೆ ಏನು ಕೊಡಬೇಕೋ ಕೊಡ್ತಾನೆ. ಆದ್ರಿಂದ ಆ ಭಕ್ತ ಸಂತೋಷವಾಗಿ ಜೀವನವನ್ನು ಕಳೀತಾನೆ. ಜೀವನದ ಸಾರ್ಥಕತೆ ಕೂಡ ಆಯಿತು. ಜಗತ್ತಿನಲ್ಲಿ ಹುಟ್ಟಿದ್ದು ಕೂಡ ಸಾರ್ಥಕ ಆಯಿತು. ಹೇಗೆ ಆ ತೋಟಕ್ಕೆ ಬಂದವನು ನೇರವಾಗಿ ತೋಟದ ಮಾಲೀಕನನ್ನ ಭೇಟಿ ಮಾಡಿ ಸರಿಯಾದ ವಿಚಾರವನ್ನು ತಿಳ್ಕೊಂಡು, ಈ ತೋಟ ಎಷ್ಟು ದೊಡ್ಡದಿದೆ, ಎಂತೆಂಥ ಮರಗಳಿದೆ, ಅದರ ಗುಣ ಏನು, ಇನ್ನೊಂದು ಮತ್ತೊಂದು ಆದಾಯ ಏನು, ಅದೇನೇನು ಇದೆಯೋ ಎಲ್ಲ ತಿಳ್ಕೊಂಡು ಜೊತೆಗೆ ಹಣ್ಣು ತಿನ್ಕೊಂಡು ಸಂತೋಷವಾಗಿ ಹಿಂತಿರುಗ್ದ. ಮೊದಲನೇವನಿಗೆ ಬರೀ ಚಿಂತೆ ಮಾಡಿದ್ದು, ಆಲೋಚನೆ ಮಾಡಿದ್ದು, ಲೆಕ್ಕಾಚಾರ ಹಾಕಿದ್ದೆಷ್ಟು ಅಷ್ಟೇ. ಮತ್ತೊಂದು ಮಾತಿದೆ, ಶ್ರೀರಾಮಕೃಷ್ಣರ ಮಾತು, ಇದು ಬಹಳ ಮುಖ್ಯವಾದ್ದು. ಲೆಕ್ಕಾಚಾರದ ಬುದ್ಧಿಯವರಿಗೆ ಭಗವಂತನ ಪ್ರಾಪ್ತಿ ಇಲ್ಲ ಅಂತ ಶ್ರೀರಾಮಕೃಷ್ಣರು ಹೇಳ್ತಾರೆ. ಲೆಕ್ಕಾಚಾರ ಅಂದರೆ ಬರೀ ಗಣಿತ ಅಂತ ನಾವು ಲೆಕ್ಕ ಆ ರೀತಿ ಭಾವಿಸಬಾರ್ದು. ಕೂಡೋದು, ಕಳೆಯೋದು, ಗುಣಿಸೋದು, ಬಾಗಿಸೋದು ಅಂತ ಅಲ್ಲ ಅದು. ಏನೇ ಕೆಲಸ ಮಾಡಬೇಕಾದ್ರೂ ಅವರು ಲೆಕ್ಕ ಹಾಕ್ತಾರೆ. ಇದರಿಂದ ನನಗೇನು ಲಾಭ, ಈ ವ್ಯಕ್ತಿಯಿಂದ ನನಗೇನು ಲಾಭ, ಆ ವ್ಯಕ್ತಿಯ ಒಂದು ಸ್ಥಿತಿಗತಿ ಏನು. ವ್ಯಕ್ತಿಗಳನ್ನು ಕೂಡ ಅವರ ಸ್ಥಾನಮಾನದಿಂದ ಅಳಿತಾರೆ. ಪ್ರತಿಯೊಂದನ್ನು ಲೆಕ್ಕ ಹಾಕ್ತಾನೆ ಇರ್ತಾರೆ ಅವರು. ಆದರೆ ಅವರ ಜೀವನದಲ್ಲಿ ಬರೀ ಲೆಕ್ಕ ಹಾಕಿದ್ಬಿಟ್ಟು ಬೇರೆ ಏನು ಲಾಭ ಅವ್ರಿಗೆ ಆಗಿಲ್ಲ. ಆದರೆ ಹೃದಯವಂತರಿದ್ದಾರೆ. ಅವರು ನೇರವಾಗಿ ತಮ್ಮ ಒಂದು ಪ್ರೀತಿಯಿಂದ ಭಗವಂತನನ್ನ ಪಡ್ಕೊಳ್ತಾರೆ. ಭಗವಂತನ ಧ್ಯಾನ ಮಾಡಿ ಭಗವಂತನಲ್ಲಿ ಶ್ರದ್ಧಾಭಕ್ತಿಯಿಂದ ಭಗವಂತನ ಅನುಗ್ರಹವನ್ನು ಪಡ್ಕೊಳ್ತಾರೆ. ಅದರಿಂದ ಅವರ ಜೀವನ ಸಾರ್ಥಕ ಆಗುತ್ತೆ. ಹೀಗಾಗಿ ಸ್ವಾಮಿ ವಿವೇಕಾನಂದರು ಹೇಳುವಂಥ ಮಾತು ಕೂಡ ಇದೆ, 100 ಪಾಲು ಬುದ್ಧಿವಂತಿಕೆಗಿಂತ 1 ಪಾಲು ಹೃದಯವಂತಿಕೆ ಮೇಲು. ಎಷ್ಟೇ ಚಿಂತನೆ ಮಾಡಿದ್ರು, ವಿಚಾರ ಮಾಡಿದ್ರು ಕೊನೆಗೇನು ಸಿಗಲ್ಲ. ಹೃದಯವಂತರಿಗೆ ಭಗವಂತನ ಅನುಗ್ರಹ ಆಗುತ್ತೆ. ನಿಜವಾಗಿ ಜೀವನದಲ್ಲಿ ಏನು ಸಿಗಬೇಕೋ ಅದನ್ನು ಭಗವಂತ ನೀಡ್ತಾನೆ, ಅವನೇ ಕೃಪೆ ಮಾಡಿ ಕೊಡ್ತಾನೆ. ಆಗ ಅಂತ ಭಕ್ತರಿಗೆ ಏನೂ ಕೊರತೆ ಆಗೋದಿಲ್ಲ ಅಂತ. ಹೀಗೆ ಶ್ರೀರಾಮಕೃಷ್ಣರ ಈ ದೃಷ್ಟಾಂತ ಕಥೆಗಳು ಸರಳವಾಗಿದ್ದರೂ ಬಹಳ ಉನ್ನತವಾದ ವಿಚಾರಗಳನ್ನು ಇದು ತಿಳಿಸುತ್ತೆ. 2 ಕಥೆಗಳನ್ನು ನಾವು ಈಗ ಗಮನಿಸಿದ್ವಿ. ಒಂದು ಸಣ್ಣ ವಿರಾಮದ ನಂತರ ಇನ್ನು ಕೆಲವು ಕಥೆಗಳನ್ನು, ಶ್ರೀರಾಮಕೃಷ್ಣರ ದೃಷ್ಟಾಂತ ಕಥೆಗಳನ್ನು ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡೋಣ. स्थापकाय च धर्मस्य सर्वधर्मस्वरूपिणे अवतारवरिष्ठाय रामकृष्णाय ते नमः. ॐ नमः
नमः श्री भगवते रामकृष्णाय नमो नमः। ॐ नमः श्री भगवते रामकृष्णाय नमो नमः। ॐ नमः श्री भगवते रामकृष्णाय नमो नमः। ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀರಾಮಕೃಷ್ಣ ಪರಮಹಂಸರು ಸಣ್ಣ ಪುಟ್ಟ ದೃಷ್ಟಾಂತ ಕಥೆಗಳ ಮೂಲಕ ಆಧ್ಯಾತ್ಮಿಕ ವಿಚಾರಗಳನ್ನು ಸುಲಭವಾಗಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಮತ್ತೊಂದು ಕತೆ ಅಥವಾ ದೃಷ್ಟಾಂತ ಕತೆ ಅಥವಾ ಒಂದು ಉಪಮಾನ ನಮಗೆ ಬಹಳ ಉತ್ತಮವಾದ ವಿಚಾರವನ್ನು ತಿಳಿಸುತ್ತೆ. ಶ್ರೀರಾಮಕೃಷ್ಣರು ಹೇಳ್ತಾರೆ, ನಾನು ಒಮ್ಮೆ ನರೇಂದ್ರನಿಗೆ ಹೇಳಿದೆ. ನರೇಂದ್ರ ಅಂದರೆ ಸ್ವಾಮಿ ವಿವೇಕಾನಂದರು. ಸನ್ಯಾಸ ಆಗೋದಕ್ಕೆ ಮೊದಲು ಅವ್ರಿಗಿದ್ದಂಥ ಹೆಸರು ನರೇಂದ್ರ ಅಂತ. ಅವ್ರಿಗೆ ಹೇಳಿದ್ರಂತೆ, ನಿನ್ನ ಮುಂದೆ ಒಂದು ದೊಡ್ಡ ಬಟ್ಟಲಿದೆ, ಆ ಬಟ್ಟಲಲ್ಲಿ ಅಮೃತ ಇದೆ ಅಂತ ತಿಳ್ಕೊ. ನೀನು ಪಾನಕ ಇದೆ ಅಂತ ತಿಳ್ಕೊ, ಬಹಳ ಮಧುರವಾದ್ದು. ನೀನೊಂದು ನೊಣ ಅಂತ ತಿಳ್ಕೊ, ಆಗ ನೀನು ಅದನ್ನು ಹೇಗೆ ಕುಡಿತೀಯ ಅಂತ ಕೇಳಿದ್ರಂತೆ. ಆಗ ವಿವೇಕಾನಂದರು ಹೇಳಿದ್ರಂತೆ, ನಾನು ಆ ಬಟ್ಟಲಿನ ಒಂದು ತುದಿಯಲ್ಲಿ ಕುಳಿತು ಬಗ್ಗಿ ಅದನ್ನು ನಿಧಾನವಾಗಿ ಹೀರ್ತೀನಿ ಅಂತ. ಆಗ ಶ್ರೀರಾಮಕೃಷ್ಣರು ಹೇಳ್ತಾರೆ, ಇದು ಸಾಮಾನ್ಯವಾದ ಪಾನಕ ಅಥವಾ ಮಧುರವಾದ ವಸ್ತು ಅಲ್ಲ, ಇದು ಅಮೃತ ಸಾಗರ ಅಂತ ತಿಳ್ಕೊ. ನೀನು ಅದರಲ್ಲಿ ಮುಳುಗಿದ್ರೂ ಕೂಡ ನಿನಗೇನು ತೊಂದರೆ ಇಲ್ಲ. ಹಾಗೇನೆ ಇಲ್ಲಿ ಮಧುರವಾದ್ದು ಅಂದ್ರೆ ಏನು ಅಂದರೆ ಭಗವಂತನ ಭಕ್ತಿ. ಭಗವಂತನಲ್ಲಿ ಭಕ್ತಿಯನ್ನೇ ಇಲ್ಲಿ ಮಧುರವಾದ ಪಾನಕ ಅಥವಾ ಪಾನೀಯ ಅಂತ ಇಲ್ಲಿ ಕರೆದಿರೋದು. ಒಂದು ಕಡೆ ಕುಳಿತು ಸ್ವಲ್ಪ ಸ್ವಲ್ಪವಾಗಿ ಹೀರಿದ್ರೂ ಸಂತೋಷ ಸಿಗುತ್ತೆ, ಆನಂದ ಸಿಗುತ್ತೆ. ಆದರೆ ಆ ಭಗವಂತನ ದಿವ್ಯವಾದ ಆನಂದದಲ್ಲಿ, ಆ ಭಕ್ತಿಯಲ್ಲಿ ಪೂರ್ತಿ ನಾವು ಮುಳುಗಿ ಹೋದ್ರೂ ಕೂಡ, ಅದರಲ್ಲೇ ಧುಮುಕಿದ್ರು ಮುಳುಗೋದ್ರೂ ನಾವೇನು ನಾಶ ಆಗೋದಿಲ್ಲ, ನಾವೇನು ಸಾಯೋದಿಲ್ಲ, ನಾವು ಅಮೃತರಾಗ್ತೀವಿ ಅಂತ ನಾನು ನರೇಂದ್ರನಿಗೆ ಹೇಳಿದೆ ಅಂತ ಒಂದು ಉದಾಹರಣೆ ಕೊಟ್ಟು ಹೇಳ್ತಾರೆ. ಆಮೇಲೆ ಹೇಳ್ತಾರೆ, ಒಬ್ಬ ಸದಾ ಭಗವಂತನ ಚಿಂತನೆ ಮಾಡ್ತಾ ಇದ್ರೆ ಅವನು ಕೂಡ ಭಗವಂತನ ಅಂತೆಯೇ ಆಗಿಬಿಡ್ತಾನೆ. ಇದು ಬಹಳ ಮುಖ್ಯವಾದ ವಿಚಾರ. ಇಲ್ಲಿ ಶ್ರೀರಾಮಕೃಷ್ಣರು ಹೇಳ್ತಾ ಇರೋದು, ಸ್ವಲ್ಪ ಸ್ವಲ್ಪ ಸಮಯದಲ್ಲಿ ಬೆಳಗ್ಗೆ ಸಂಜೆ ಬಿಡುವಾದಾಗ ಸ್ವಲ್ಪ ಭಗವಂತನ ಚಿಂತನೆ ಮಾಡೋದು, ಪೂಜೆ ಧ್ಯಾನ ಇತ್ಯಾದಿ ಮಾಡೋದು ಬಹಳಷ್ಟು ಜನ ಈ ಒಂದು ಸಾಧನೆ ಮಾಡ್ತಿರ್ತಾರೆ. ಸದಾ ಭಗವಂತನ ಚಿಂತನೆ ಮಾಡ್ತಾ ಅಥವಾ ಇಡೀ ಜೀವನವೆಲ್ಲ ಭಗವತ್ ಚಿಂತನೆಯಲ್ಲೇ ಮುಳುಗ್ಬಿಟ್ರೆ, ಬೇರೆ ಇನ್ಯಾವುದು ಚಿಂತನೆ ಇಲ್ಲದೆ ಅವನ ಜೀವನ ಏನಾಗತ್ತೆ? ಅವನ ಜೀವನದಲ್ಲಿ ಬಹಳ ನಷ್ಟ ಆಗ್ಬಿಡುತ್ತೆ, ಮುಗ್ದೇ ಹೋಗುತ್ತೆ ಅಂತನ? ಹಾಗೇನಿಲ್ಲ. ಅವನು ಭಗವತ್ ಚಿಂತನೆ ಮಾಡಿ ಮಾಡಿ ತಾನು ಭಗವಂತನಂತೆಯೇ ಆಗ್ಬಿಡ್ತಾನೆ. ಹಾಗಾಗಿ ಯಾವುದು ಹೆಚ್ಚಾದರೂ ಕೂಡ ಅದು ಸಮಸ್ಯೆ ಆಗತ್ತೆ ಅಂತ ಒಂದು ಶಾಸ್ತ್ರವಾಕ್ಯ ಇದೆ.
ಅತಿಯಾದರೆ ಅಮೃತವೂ ವಿಷ ಅಂತ ಕನ್ನಡದಲ್ಲಿ ಕೂಡ ಅದನ್ನು ಹೇಳ್ತಾರೆ. ಅತಿ ಸರ್ವತ್ರ ವರ್ಜಯೇತ್ ಅಂತ ಒಂದು ಮಾತು. ಎಲ್ಲದರಲ್ಲೂ ಕೂಡ ಅತಿಯನ್ನ ನಾವು ನಿಷೇಧಿಸಬೇಕು, ಅತಿ ಆಗಬಾರ್ದು ಯಾವುದು ಅಂತ. ಯಾಕೆಂದ್ರೆ ಅತಿಯಾದಾಗ ಅದು ವಿಷದಂತ ಆಗ್ಬಿಡುತ್ತೆ, ಅಂದ್ರೆ ಅದು ನಮಗೆ ತೊಂದರೆ ಕೊಡುತ್ತೆ ಅಂತ ಅರ್ಥ. ಆದರೆ ಒಂದು ವಿಚಾರ ಬಿಟ್ಟು, ಅದು ಯಾವುದು ಅಂದ್ರೆ ಶ್ರೀರಾಮಕೃಷ್ಣರು ಹೇಳೋ ಹಾಗೆ ಭಗವಂತನಲ್ಲಿ ಭಕ್ತಿ ಅಥವಾ ಭಗವತ್ ಪ್ರೇಮ. ಭಗವತ್ ಪ್ರೇಮ ನಮಗೆ ಹೆಚ್ಚಾದ್ರೆ, ತುಂಬ ಭಕ್ತಿ ಭಾವದಲ್ಲೇ ಇದ್ದು ಸದಾ ಭಗವತ್ ಚಿಂತನೆಯಲ್ಲೇ ಇದ್ಬಿಟ್ರೆ ಅವನ ಗತಿ ಏನಾಗುತ್ತೆ? ಅವನ ಜೀವನ ಅಷ್ಟೇನಾ ಅಂದ್ರೆ ಹಾಗೇನಿಲ್ಲ, ಅವನು ಭಗವತ್ ಸ್ವರೂಪಿಯೇ ಆಗ್ಬಿಡ್ತಾನೆ. ಹಾಗಾಗಿ ಹೆಚ್ಚೆಚ್ಚು ಭಗವತ್ ಚಿಂತನೆ ಮಾಡಿದಷ್ಟು ನಮಗೆ ಒಳ್ಳೆಯದೇ ಆಗತ್ತೆ ಅನ್ನೋ ಅರ್ಥದಲ್ಲಿ ಹೇಳ್ತಾರೆ. ಇದಕ್ಕೆ ಒಂದು ದೃಷ್ಟಾಂತನೂ ಇದೆ, ಅಂದ್ರೆ ಒಂದು ಉದಾಹರಣೆ ಶಾಸ್ತ್ರದಲ್ಲಿದೆ. ಅದನ್ನ ಕೀಟ ಭ್ರಮರ ನ್ಯಾಯ ಅಂತ ಕರೀತಾರೆ. ಈ ಭ್ರಮರ ಅನ್ನುವಂಥದ್ದು ಇರುತ್ತೆ, ಅದಕ್ಕೆ ಕಾಲುಗಳು ರೆಕ್ಕೆ ಎಲ್ಲ ಇರುತ್ತೆ. ಅದೊಂದು ಗೂಡು ಕಟ್ಟುತ್ತೆ ಮಣ್ಣಲ್ಲಿ. ಈ ಅವರೆಕಾಳು ಹುಳ ಈ ಥರ ಹುಳುಗಳನ್ನೆಲ್ಲ ತೆಳ್ಕೊಂಡು ಹೋಗ್ತಾ ಇರೋ ಹುಳನೆಲ್ಲ ಹಿಡ್ಕೊಂಡ್ಬಂದು ಆ ಗೂಡಲ್ಲಿ ಇಟ್ಬಿಟ್ಟು ಸಣ್ಣ ರಂಧ್ರ ಮಾಡಿ ಅದರಿಂದ ತನ್ನ ಚೂಪಾದ ಕೊಂಡಿಯಲ್ಲಿ ಆ ಹುಳವನ್ನು ಚುಚ್ತಾ ಇರುತ್ತೆ ಆಗಾಗ ಬಂದು. ಆ ಹುಳ ಹೆದರ್ಕೊಂಡು ಸದಾ ಭ್ರಮರದ ಚಿಂತನೆನೇ ಮಾಡ್ತಿರುತ್ತೆ ಭಯದಲ್ಲಿ, ಯಾವಾಗ ಆ ಭ್ರಮರ ಬಂದು ಕುಟ್ಕುತ್ತೋ ಅಂತ. ತುಂಬ ನೋವಾಗ್ತಿರುತ್ತೆ ಆ ಹುಳಕ್ಕೆ. ಕ್ರಮೇಣ ಭ್ರಮರದ ಯೋಚನೆನೇ ಮಾಡ್ತಾ ಮಾಡ್ತಾ ಹಗಲು ರಾತ್ರಿ ಸ್ವಲ್ಪ ಕಾಲ ಆದಮೇಲೆ ಆ ಭ್ರಮರದಂತೆಯೇ ಅದಕ್ಕೆ ಕಾಲುಗಳು ಬರುತ್ತೆ, ರೆಕ್ಕೆ ಬರುತ್ತೆ. ಕೊನೆಗೆ ಆ ಗೂಡಿಂದ ಆಚೆ ಅದು ಹೊಡ್ಕೊಂಡು ತಾನು ಭ್ರಮರವೇ ಆಗಿ ಹೊರಟೋಗುತ್ತೆ. ಇದು ಈ ಸೃಷ್ಟಿಯಲ್ಲಿ ಒಂದು ಅದ್ಭುತವಾದ್ದು. ಇದನ್ನ ಆಧ್ಯಾತ್ಮಿಕ ಜ್ಞಾನಿಗಳು, ಆ ತತ್ವವನ್ನು ತಿಳಿದವರು ಈ ಉದಾಹರಣೆ ತಗೊಂಡು ಹೇಳ್ತಾರೆ. ಭಗವಂತನ ಚಿಂತನೆ ಮಾಡ್ತಾ ಇದ್ರೆ ಮನುಷ್ಯ, ಆ ತೆವಳ್ತಾ ಇರೋ ಒಂದು ಹುಳ ಕೂಡ ಹೇಗೆ ರೆಕ್ಕೆ ಎಲ್ಲ ಬಂದು ಆಕಾಶದಲ್ಲಿ ಹಾರ್ಕೊಂಡು ಹೋಯ್ತೋ, ಹಾಗೇನೆ ಸಾಮಾನ್ಯ ಮನುಷ್ಯ ಕೂಡ ಭಗವತ್ ಚಿಂತನೆ ಮಾಡ್ತಾ ಮಾಡ್ತಾ ಅವನಲ್ಲಿ ಭಗವದ್ಭಾವವೇ ಬಂದ್ಬಿಡುತ್ತೆ. ಅವನು ಭಗವತ್ ಸ್ವರೂಪಿಯೇ ಆಗ್ಬಿಡ್ತಾನೆ. ಆಮೇಲೆ ಅವನಿಗೆ ಇನ್ಯಾವುದೇ ವಿಧವಾದ ನೋವು ಕಷ್ಟ ಅದ್ಯಾವುದು ಇರೋದಿಲ್ಲ. ಇದನ್ನ ಯದ್ಭಾವಂ ತದ್ಭವತಿ ಅಂತ ಕೂಡ ಒಂದು ಉದಾಹರಣೆ ಕೊಟ್ಟು ಹೇಳ್ತಾರೆ. ಆದರೆ ನಾವು ಗಮನಿಸ್ತೀವಿ, ಜನಸಾಮಾನ್ಯರು ಮನುಷ್ಯರೇನ್ ಮಾಡ್ತಾರೆ, ಹೆಚ್ಚಿಗೆ ಇತರ ಮನುಷ್ಯರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಬೇರೆಯವರು ಏನ್ ಮಾಡ್ತಾ ಇದ್ದಾರೆ, ಅವ್ರು ಮಾಡಿದ್ದೆಷ್ಟು ಸರಿ, ಎಷ್ಟು ತಪ್ಪು, ಸಮಾಜದಲ್ಲಿ ಏನೆಲ್ಲ ನಡೀತಾ ಇದೆ, ಇದನ್ನ ಲೋಕವಾರ್ತೆ ಅಂತ ಕರೀತಾರೆ. ಈ ವಿಚಾರದಲ್ಲೇ ತೊಡಗಿರ್ತಾರೆ ಹೆಚ್ಚು ಸಮಯ. ಅವ್ರಿಗೇನಾಗುತ್ತೆ, ಮನುಷ್ಯರ ಚಿಂತನೆ ಮಾಡಿ 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 ಅವರು ಮನುಷ್ಯರಾಗೇ ಇರ್ತಾರೆ ಹೊರತು ಅದಕ್ಕಿಂತ ಉನ್ನತ ಮಟ್ಟಕ್ಕೆ ಅವರೇನು ಏರೋದಿಲ್ಲ. ಪ್ರಾಪಂಚಿಕ ಚಿಂತನೆ ಮಾಡ್ತಾ ಮಾಡ್ತಾ ಪ್ರಾಪಂಚಿಕ ವಿಚಾರದಲ್ಲಿ ಮುಳುಗ್ಬಿಡ್ತಾರೆ. ಇನ್ನು ಪ್ರಾಪಂಚಿಕ ವಿಚಾರದಲ್ಲಿ ದುಃಖ ಬಿಟ್ಟು ಇನ್ನೇನು ಇಲ್ಲ ಅನ್ನೋದು ಇತ್ಯರ್ಥ ಆಗೋಗಿದೆ, ನಿಶ್ಚಯ ಆಗ್ಬಿಟ್ಟಿದೆ. ಹಾಗಾಗಿ ಕೊನೆಯವರೆಗೂ ಅವರಿಗೆ ಮನಸ್ಸಿನಲ್ಲಿ ಗೊಂದಲ, ಭಯ, ಚಿಂತೆ ಅಥವಾ ಏನೋ ಒಂದು ಕೊರತೆ ಎಲ್ಲ ಕಾಡ್ತಾ ಇರುತ್ತೆ, ರಾಗದ್ವೇಷಗಳು ಇರುತ್ತೆ. ಹೀಗಾಗಿ ಶ್ರೀರಾಮಕೃಷ್ಣರು ಹೇಳೋದಿಲ್ಲಿ, ಸಚ್ಚಿದಾನಂದ ಸಾಗರದಲ್ಲಿ ನೀನು ಮುಳುಗು ಅಂದರೆ ಭಗವತ್ ಚಿಂತನೆಯನ್ನ ಹೆಚ್ಚೆಚ್ಚು ಮಾಡ್ತಾ ಮಾಡ್ತಾ ನೀನು ಭಗವತ್ ಸ್ವರೂಪಿಯೇ ಆಗ್ಬಿಡ್ತೀಯ. ಪ್ರಪಂಚದ ಚಿಂತನೆ ಮಾಡ್ತಾ ಇದ್ರೆ ನೀನು ಪ್ರಾಪಂಚಿಕವಾಗೇ ಉಳಿತೀಯ, ನಿನಗೆ ಅದರಿಂದ ಏನು ಪ್ರಯೋಜನ ಇಲ್ಲ ಅನ್ನೋದನ್ನ ಈ ಒಂದು ದೃಷ್ಟಾಂತದಲ್ಲಿ ತಿಳಿಸ್ತಾ ಇದ್ದಾರೆ. ಮತ್ತೊಂದು ಉದಾಹರಣೆ, ನಾವು ನಮ್ಮ ಜೀವನದಲ್ಲಿ ಮುಖ್ಯವಾಗಿ ಮಾಡಬೇಕಾಗಿರೋದು ಏನು ಅಂತ ಗಮನಿಸ್ತಾ ಬಂದ್ವಿ. 3 ಕಥೆಗಳಲ್ಲಿ ಮೊದಲನೇದಾಗಿ ನಾವು ನೋಡಿದ್ದು, ಅಲ್ಪತೃಪ್ತರಾಗಿ ಏನೋ ಒಂದು ಸಣ್ಣ ಪುಟ್ಟ ಅನುಕೂಲದಲ್ಲೇ ಅಲ್ಲೇ ಇದ್ದು ಜೀವನ ಕಳಿಬಾರ್ದು, ಇನ್ನು ಮುಂದಕ್ಕೆ ಹೋಗಬೇಕು, ನಾವು ಜೀವನದ ಉದ್ದೇಶ ಇನ್ನೂ ಉತ್ತಮವಾದ್ದಿದೆ ಅಂತ. ಎರಡನೇದು, ನಾವು ಈ ಜಗತ್ತಿಗೆ ಬಂದಂತಹ ಮುಖ್ಯವಾದ ಉದ್ದೇಶ ಭಗವಂತನನ್ನ ತಿಳ್ಕೊಳ್ಳೋದು, ಈ ಜಗತ್ತನ್ನ ಸೃಷ್ಟಿ ಮಾಡಿರೋ ಜಗದೀಶ್ವರನನ್ನ ಪರಿಚಯ ಮಾಡ್ಕೊಳ್ಳೋದು.
ಜಗದೀಶ್ವರನ ಕೃಪೆಯಿಂದ ನಾವು ಜ್ಞಾನಿಗಳಾಗಿ ಆನಂದವನ್ನು ಪಡೆಯೋದು, ನಮ್ಮ ಜೀವನ ಸಾರ್ಥಕಪಡಿಸ್ಕೊಳ್ಳೋದು ಅಂತ. ಆ ತೋಟ ಹಣ್ಣಿನ ವಿಚಾರ ಎಲ್ಲ ಹೇಳಿ ತಿಳಿಸ್ತಾರೆ. ನಂತರ ಹೇಳಿದ್ದು, ನೀನೆಲ್ಲೋ ಆಗೊಮ್ಮೆ ಈಗೊಮ್ಮೆ ಸ್ವಲ್ಪ ಭಗವತ್ ಚಿಂತನೆ ಮಾಡಿದ್ರೆ ಒಳ್ಳೇದೇ, ಆದರೆ ಅಂಥ ಏನು ಹೆಚ್ಚು ಲಾಭ ಆಗಲ್ಲ. ಹೆಚ್ಚೆಚ್ಚು ಭಗವತ್ ಚಿಂತನೆಯಲ್ಲೇ ನೀನು ಮುಳುಗ್ಬಿಡು, ನೀನು ಭಗವತ್ ಸ್ವರೂಪಿಯೇ ಆಗ್ಬಿಡ್ತೀಯ, ಶಾಶ್ವತವಾಗಿ ನಿನಗೆ ದುಃಖ ನಿವೃತ್ತಿ ಆಗತ್ತೆ. ಈಗ ಇನ್ನೊಂದು ಉದಾಹರಣೆ ನಾವು ನೋಡೋಣ, ಇದೇ ಥರ ಒಂದು ದೃಷ್ಟಾಂತ. ಇದರಲ್ಲಿ ಶ್ರೀರಾಮಕೃಷ್ಣರು ಹೇಳ್ತಾರೆ, ಒಬ್ಬ ಇದ್ದ, ಅವನಿಗೆ ನೀರಿನ ಅವಶ್ಯಕತೆ ತುಂಬ ಇತ್ತು. ಹಾಗಾಗಿ ಅವನೇನು ಮಾಡ್ದ, ಒಂದು ಬಾವಿಯನ್ನು ತೋಡೋದಕ್ಕೆ ಪ್ರಾರಂಭ ಮಾಡ್ದ. ಬಾವಿಯನ್ನು ಅಗದ್ರೆ ಅಲ್ಲಿ ನೀರು ಸಿಗುತ್ತೆ ಅಂಥೇಳಿ ತನ್ನ ಒಂದು ಪ್ರಯತ್ನವನ್ನು ಮುಂದುವರಿಸ್ತಾ ಇದ್ದ. ಒಂದಷ್ಟು ಆಳ ಬಾವಿ ತೋಡಿದ್ದಾನೆ. ಯಾರೋ ಆ ದಾರಿಲಿ ಹೋಗೋರು ಬಂದರು, ಪರಿಚಯ ಇರೋರು ಬಂದು ನೋಡ್ತಾರೆ, ಬಾವಿ ಅಗೀತಿದ್ದಾರೆ. ಅವರು ಹೇಳಿದ್ರು, ಇಲ್ಲಿ ಬಹುಶಃ ನೀರು ಇರಲ್ಲ, ಸಿಗಲ್ಲ ಅಂತ ಕಾಣುತ್ತೆ, ನೀನು ಇಷ್ಟೆಲ್ಲ ಅಗದಿದ್ರು ನಿಮಗೆ ಸಿಕ್ಕಿಲ್ಲ, ನೋಡಿ ಇಲ್ಲಿ ಪಕ್ಕದಲ್ಲಿ ಇದೆಯಲ್ಲ, ಇಲ್ಲಿ ನೀರಿದೆ ಅಂತ ನನಗನ್ಸುತ್ತೆ, ಇಲ್ಲಿ ಅಗದ್ರೆ ಖಂಡಿತವಾಗಿ ನಿನಗೆ ನೀರು ಸಿಗ್ಬೋದು ಅಂತ ಹೇಳ್ಬಿಟ್ಟು ಹೊಟ್ಟೋದ್ರು. ಸರಿ, ಅವನು ಅಲ್ಲಿ ಸಿಗ್ಬೋದೇನೋ ಅವನು ಹೇಳಿದ್ದಾನೆ ಅಂಥೇಳಿ ಅಲ್ಲಿ ಒಂದು 10 ಅಡಿ ಅಗದ, ಇಲ್ಲೊಂದು 10 ಅಡಿ ಅಗದಿದ್ದ, ಅಲ್ಲೋಗಿ ಮತ್ತೆ ಒಂದು 10 ಅಡಿ ಅಗಿತಾ ಇದ್ದ. ಇನ್ನೊಬ್ಬ ಯಾರು ಬಂದ, ಇಲ್ಲಪ್ಪ ಇಲ್ಲಲ್ಲ ನೋಡು ಅಲ್ಲಿದೆಯಲ್ಲ, ಆ ಸ್ಥಳದಲ್ಲಿ ಅಗದ್ರೆ ನಿನಗೆ ನೀರು ಸಿಗುತ್ತೆ ಅಂತ ನನಗನ್ಸುತ್ತೆ ಅಂತ ಅವನು ಹೇಳ್ದ. ಮತ್ತೆ ಅಲ್ಲಿ ಒಂದಷ್ಟು ಅಗಿಯಕ್ಕೆ ಪ್ರಾರಂಭ ಮಾಡ್ದ, ಅಲ್ಲೊಂದು 10 ಅಡಿ ಅಗದ್ನಂತೆ. ಸಾಕಾಯ್ತು ಅವನಿಗೆ, ಎಷ್ಟು ಪ್ರಯತ್ನ ಮಾಡಿದ್ರು ಸಿಗ್ತಾ ಇಲ್ವಲ್ಲ ಅಂತ. ಆಗ ಮೇಲ್ ಬಂದು ಚಿಂತೆ ಮಾಡ್ತಾ ಕುಳಿತಿದ್ದ. ಆ ದಾರಿಯಲ್ಲಿ ಒಬ್ಬ ಸಾಧು ಬರ್ತಾ ಇದ್ದಂತೆ. ಅವನು ಇವನು ಚಿಂತೆಯಿಂದ ಕುಳಿತಿದ್ದ ನೋಡಿ ಕೇಳ್ದ, ಏನು ಸಮಾಚಾರ ಅಂತ. ಅಯ್ಯೋ, ನಾನು 3 ಕಡೆ ಆಗದೆ ನೋಡಿ, ಎಲ್ಲೂ ನೀರು ಸಿಗಲೇ ಇಲ್ಲ, ನನಗೆ ಭಾಳ ಕಷ್ಟ ಆಗಿದೆ ಅಂತ. ಅಯ್ಯೋ, ನೀನು ಮೊದಲು ಎಲ್ಲಿ ಅಗಿಯಕ್ಕೆ ಶುರು ಮಾಡಿದೆ ಹೇಳು ಅಂತ. ನೀವು ಇಂಥ ಕಡೆ ಅಂತ ತೋರಿಸ್ತಾನೆ. ನೀನು ಅಲ್ಲಿ 10 ಅಡಿ ಇಲ್ಲ 10 ಅಡಿ ಅಗಿಯೋ ಬದಲು ಇಲ್ಲೇ ಇನ್ನೊಂದಷ್ಟು ಅಗದಿದ್ರೆ ನಿನಗೆ ಈಗಾಗಲೇ ನೀರು ಸಿಕ್ಕಿರೋದು. ಹಾಗಾಗಿ ನೀನು ಎಲ್ಲಿ ಪ್ರಾರಂಭ ಮಾಡಿದೆಯೋ ಅಲ್ಲೇ ಈಗ ಮುಂದುವರಿಸು, ಬೇರೆ ಯಾರೇನು ಹೇಳಿದ್ರು ಕೇಳಬೇಡ, ನಿನ್ನ ಪ್ರಯತ್ನವನ್ನು ನಿನ್ನ ಆತ್ಮಶ್ರದ್ಧೆಯಿಂದ ನೀನು ಮಾಡ್ತಾ ಹೋಗು, ನಿನಗೆ ಅಲ್ಲೇ ಸಿಗುತ್ತೆ ಅಂತ ಹೇಳಿ ಹೊರಟೋಗ್ತಾನೆ. ಈಗ ಅವನು ಆಯಿತು ಅಂಥೇಳಿ ಮೊದಲು ಎಲ್ಲ ಅಗಿತಾ ಇದ್ನೋ ಅಲ್ಲೇನೆ ಮತ್ತೆ ಮುಂದುವರಿಸ್ತಾನೆ. ಸ್ವಲ್ಪ ಆಗಿಯೋಷ್ಟರಲ್ಲೇ ಅವನಿಗೆ ಆ ನೀರು ಬರ್ತಾ ಇರೋ ಚಿಹ್ನೆ ತೋರಿ ಬರುತ್ತೆ, ಭಾಳ ಸಂತೋಷ ಆಗುತ್ತೆ, ಚೆನ್ನಾಗಾಗದು. ಅಲ್ಲಿಂದ ಅವನು ನೀರನ್ನು ಪಡ್ಕೊಂಡ. ಅವನಿಗೆ ಭಾಳ ಸಂತೋಷ ಆಯಿತು, ನೀರು ಕೂಡ ಸಿಕ್ತು, ಅವನ ಶ್ರಮ ಕೂಡ ಸಾರ್ಥಕ ಆಯಿತು. ಇದನ್ನು ಈ ಒಂದು ಕಥೆಯನ್ನು ಹೇಳಿ, ದೃಷ್ಟಾಂತ ಹೇಳಿ ಏನು ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣರು ಅಂದರೆ, ಯಾರೋ ಒಬ್ಬರು ಒಂದು ಅಧ್ಯಾತ್ಮ ಸಾಧನೆ ಮಾಡ್ತಾ ಇರ್ತಾರೆ, ಒಬ್ಬರು ಗುರುಗಳಿಂದ ಮಂತ್ರದೀಕ್ಷೆ ತಗೊಂಡು ಜಪ ಮಾಡ್ತಾ ಇರ್ತಾರೆ. ಯಾರೋ ಕೇಳ್ತಾರೆ, ನೀವೆಂತ ಸಾಧನೆ ಮಾಡ್ತಿದ್ದೀರಾ ಅಂದಾಗ, ನಾನು ಇಂಥ ಜಪ ಮಾಡ್ತಿದ್ದೀನಿ. ಹೌದಾ? ಅಲ್ಲಿ ಇನ್ನೊಬ್ರು ಯಾರೋ ಇದ್ದಾರೆ, ಅವ್ರು ತುಂಬ ಸಿದ್ಧ ಪುರುಷರು, ಅವ್ರು ಬಹಳ ಶಕ್ತಿ ಇರುವಂತಹ ಇನ್ನೊಂದು ಮಂತ್ರವನ್ನು ಕೊಡ್ತಾರೆ, ಅದರಿಂದ ಬಹಳ ಒಳ್ಳೇದಾಗತ್ತೆ ಅಂತ ಅವರೇನೋ ಹೇಳ್ತಾರೆ. ಇವನು ಅಲ್ಲಿ ಹೋಗ್ತಾನೆ, ಆ ಗುರುವಿನ ಬಳಿ ಹೋಗಿ ಅಲ್ಲಿ ಒಂದು ಅವನ ಹತ್ರ, ಆ ವ್ಯಕ್ತಿ ಹತ್ರ ಮತ್ತೆ ಆ ಗುರುವಿಂದ ದೀಕ್ಷೆ ತಗೊಂಡು ಮತ್ತೆ ಅಲ್ಲಿ ಅವನು ಹೇಳಿದ ಪ್ರಕಾರ ಸಾಧನೆ ಮಾಡ್ತಾ ಹೋಗ್ತಾನೆ. ಮತ್ತೊಬ್ರು ಯಾರೋ ಸಿಗ್ತಾರೆ, ಇನ್ನೊಬ್ರು ಯಾರೋ ವಿಚಾರ ಇನ್ನೊಬ್ರು ಬಗ್ಗೆ ತಿಳಿಸ್ಕೊಡ್ತಾರೆ. ಕೊನೆಗೆ ಅವನಿಗೆ ಹಲವಾರು ಕಡೆ ಹೋದ, ಎಲ್ಲೂ ಸಿದ್ಧಿ ಆಗಿಲ್ಲ, ಯಾವುದರಲ್ಲೂ ಭಗವಂತನ ಅನುಭೂತಿ ಆಗಲಿ ಆ ಆಧ್ಯಾತ್ಮಿಕ ಪ್ರಗತಿ ಆಗಿದೆ ಅಂತ ಕಾಣಿಸ್ತಾ ಇಲ್ಲ. ಕೊನೆಗೆ ಯಾರೋ ಒಬ್ರು ಕರುಣೆಯಿಂದ ಹೇಳ್ತಾರೆ, ನೋಡಪ್ಪ, ನೀನು ಹೀಗೆ ಹಲವಾರು ಕಡೆ ಹೋಗಿ ಒಬ್ಬೊಬ್ಬರು ಹೇಳಿ ಸಾಧನೆ ಎಲ್ಲ ಮಾಡ್ತಾ ಇದ್ರೆ ಎಲ್ಲೂ ನಿನಗೆ ಏನು ಸಿದ್ಧಿ ಆಗೋದಿಲ್ಲ. ಮೊದಲು ನಿನಗೆ ಯಾರು ಗುರುಗಳು ದೀಕ್ಷೆ ಕೊಟ್ಟಿದ್ರು ಕೃಪೆ ಮಾಡಿ, ಅದನ್ನೇ ಶ್ರದ್ಧೆಯಿಂದ ಮಾಡಿದರೆ ಈಗಾಗಲೇ ನಿನಗೆ ಅದರಲ್ಲಿ ಸಿದ್ಧಿ ಆಗಿರೋದು.
ಹಾಗೆ ನಿನ್ನ ಶ್ರದ್ಧೆ, ಆತ್ಮಶ್ರದ್ಧೆ ಎಲ್ಲಿದೆಯೋ ನಿನ್ನ ಇಷ್ಟ ದೇವತೆಯಲ್ಲಿ, ಅದರಲ್ಲೇ ನೀನು ಮುಂದುವರಿ, ಅದರಿಂದ ನಿನಗೆ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ. ಅದೇ ಥರ ಅವನು ಪ್ರಯತ್ನ ಪಟ್ಟಾಗ ಅವನಿಗೆ ಅದರಿಂದ ಒಳ್ಳೆಯದಾಗತ್ತೆ, ಭಗವಂತನ ಕೃಪೆ ಆಗತ್ತೆ. ಈಗ ಇದು ಬಹಳ ಮುಖ್ಯವಾದ ವಿಚಾರ. ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತೀವಿ, ಹಲವಾರು ಕಡೆ ಹೋಗ್ತಾರೆ, ಒಂದೊಂದು ಕಡೆ ಒಂದೊಂದು ತೀರ್ಥಕ್ಷೇತ್ರಕ್ಕೆ ಹೋಗ್ತಾರೆ, ಅಲ್ಲೇನೋ ಹರಕೆ ಹೊತ್ಕೋತಾರೆ, ಇನ್ನೊಂದು ಕಡೆ ಹೋಗ್ತಾರೆ, ಅಲ್ಲಿ ಭಗವಂತ ಒಬ್ಬನೇ ಇರೋದು, ಅನೇಕ ರೂಪಗಳು. ಏಕಂ ಸತ್ವಿಪ್ರ ಬಹುಧಾ ವದಂತಿ ಅಂತ ಶಾಸ್ತ್ರ ಹೇಳುತ್ತೆ. ಹಾಗೆ ಒಂದೇ ಪರಮ ಸತ್ಯವನ್ನ, ಪರಮಾತ್ಮನನ್ನ ಅನೇಕ ರೂಪಗಳಲ್ಲಿ ಆರಾಧನೆ ಮಾಡ್ತಾ ಇದ್ದಾರೆ. ಭಗವದ್ಗೀತೆಯಲ್ಲಿ ಪರಮಾತ್ಮ ಇದ್ರ ಬಗ್ಗೆ ಒಂದು ಮಾತನ್ನು ಹೇಳ್ತಾನೆ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ ಮಮ ವರ್ತ್ಮಾ ಅನುವರ್ತಂತೆ ಮನುಷ್ಯಾಹ ಪಾರ್ಥ ಸರ್ವಶಃ. ಯಾರ್ಯಾರು ಯಾವ ಮಾರ್ಗದಲ್ಲಿ ಯಾವ ರೂಪದಲ್ಲಿ ನನ್ನನ್ನು ಆರಾಧನೆ ಮಾಡ್ತಾ ಇದ್ದಾರೋ ಆ ರೂಪದಲ್ಲೇ ನಾನು ಅವರಿಗೆ ಅನುಗ್ರಹ ಮಾಡ್ತೀನಿ. ಹಾಗಾಗಿ ಒಂದು ಇಷ್ಟ ದೇವತೆ, ಒಂದು ಮಂತ್ರ, ಒಂದು ಸಾಧನ ವಿಧಾನವನ್ನು ಗಟ್ಟಿಯಾಗಿ ಹಿಡ್ಕೊಂಡು ಅದನ್ನೇ ನಾವು ಮುಂದುವರಿಸ್ತಾ ಇದ್ರೆ ಶ್ರದ್ಧೆಯಿಂದ, ಅದರಲ್ಲೇ ಭಗವಂತನ ಅನುಗ್ರಹ ಆಗತ್ತೆ, ಸಾಕ್ಷಾತ್ಕಾರ ಆಗತ್ತೆ. ಒಮ್ಮೆ ಇಲ್ಲಿ ಉಪದೇಶ ತಗೊಳ್ಳೋದು, ಮತ್ತೊಂದು ಕಡೆ ಹೋಗಿ ಒಂದೊಂದು ದಿನ ಒಂದೊಂದು ನಾಮರೂಪವನ್ನು ಉಪಾಸನೆ ಮಾಡ್ತಾ ಇರೋದು, ಒಂದು ಸರಿ ಜ್ಞಾನಯೋಗ, ಒಂದು ಸರಿ ಕರ್ಮಯೋಗ ಅಂದ್ಕೊಂಡು, ಇನ್ನೊಂದು ಯಾರೋ ಹೇಳಿದ್ರು ಅಂತ ಮತ್ತೊಂದು, ಹೀಗೆಲ್ಲ ಮಾಡ್ತಾ ಇದ್ರೆ ಶ್ರಮ ಏನೂ ಆಗ್ತಾ ಇದೆ, ಸಮಯ ಕಳೀತಾ ಇದೆ, ಆದರೆ ಯಾವುದರಲ್ಲೂ ಸಿದ್ಧಿ ಆಗೋದಿಲ್ಲ. ಇದಕ್ಕೆ ಕಾರಣ ಏನು ಅಂದರೆ ಚಂಚಲವಾದ ಮನಸ್ಥಿತಿ ಅಂತ. ಭಗವದ್ಗೀತೆಯಲ್ಲಿ ಪರಮಾತ್ಮ ಇದಕ್ಕೆ ಹೇಳ್ತಾನೆ, ಅವ್ಯವಸಾಯಿನಃ ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರು ನಂದನ ಅಂತ. ಯಾರು ಒಂದರಲ್ಲಿ ನಿಷ್ಠೆ ಇಟ್ಟು ಸಾಧನೆ ಮಾಡ್ತಾ ಇದ್ದಾರೋ ಅವ್ರಿಗೆ ಒಂದರಲ್ಲೇ ನಿಷ್ಠೆ ಇರುತ್ತೆ. ಅವರು ವ್ಯವಸಾಯಾತ್ಮಿಕ ಬುದ್ಧಿ ಅಂದ್ರೆ ಅವರೇ, ಅದರಲ್ಲಿ ಪ್ರಯತ್ನದಲ್ಲಿ ತೊಡಗಿರೋರು, ಅವ್ರಿಗೆ ಏಕಾಗ್ರತೆ ಇದೆ, ಅದರಲ್ಲೇ ಅವರಿಗೆ ಸಿದ್ಧಿನೂ ಆಗುತ್ತೆ, ಒಳ್ಳೇದಾಗತ್ತೆ. ಯಾರಿಗೆ ಈ ಬುದ್ಧಿ ಇಲ್ವೋ, ಅವ್ಯವಸಾಯಾತ್ಮಿಕ ಅಂದ್ರೆ ಒಂದರಲ್ಲಿ ಶ್ರದ್ಧೆ ಇಟ್ಟು ಸಾಧನೆ ಮಾಡದೇ ಇರೋರು ಹಲವಾರು ಮಾಡ್ತಾ ಇರ್ತಾರೆ, ಹಲವಾರು ಇಷ್ಟ ದೇವತೆಗಳು, ಹಲವಾರು ಮಂತ್ರಗಳು, ಹಲವಾರು ಪದ್ಧತಿಗಳು ಅನುಸರಿಸ್ತಾ ಇರ್ತಾರೆ. ಅವ್ರಿಗೆ ಅದರಲ್ಲಿ ಯಾವುದರಲ್ಲೂ ಏನೂ ಸಿದ್ಧಿ ಆಗೋದಿಲ್ಲ. ಯೋ ಯತ್ ಶ್ರದ್ಧಃ ಸಾ ಏವ ಸಹ ಅಂತ ಪರಮಾತ್ಮನ ಮಾತು. ಅದನ್ನೇ ಶ್ರೀರಾಮಕೃಷ್ಣರು ಹೇಳ್ತಾರೆ, ಯಾವುದಾದ್ರು ಒಂದರಲ್ಲಿ ಶ್ರದ್ಧೆ ಇಟ್ಟು ಅದನ್ನೇ ನಾವು ನಿಷ್ಠೆಯಿಂದ ಮಾಡ್ತಾ ಹೋದರೆ ಭಗವಂತ ಈ ಎಲ್ಲ ಮಾರ್ಗಗಳನ್ನು ನನ್ನಿಂದಲೇ ಆಗಿದೆ, ಈ ಮಾರ್ಗಗಳೆಲ್ಲ ನಾನೇ ಉಪದೇಶಿಸಿರೋದು, ಒಂದು ಮಾರ್ಗದಲ್ಲಿ ಸಾಗೋದ್ರೂ ನನ್ನ ಪ್ರಾಪ್ತಿಯಾಗತ್ತೆ, ಅವನು ಅಧ್ಯಾತ್ಮದಲ್ಲಿ ಮುಂದುವರಿತಾನೆ, ಉದ್ಧಾರ ಆಗ್ತಾನೆ ಅಂತ ಹೇಳಿದ್ದಾನೆ. ಹಾಗೆ ನಮ್ಮ ಒಂದು ಸ್ವಭಾವಕ್ಕನುಗುಣವಾಗಿ ನಮ್ಮ ಒಂದು ಅರ್ಹತೆ, ನಮ್ಮ ಒಂದು ನಿಷ್ಠೆ ಯಾವುದರಲ್ಲಿ ಇದೆಯೋ ಅದರಲ್ಲೇ ನಾವು ಮುಂದುವರೆದ್ರೆ ಮತ್ತೆ ಬೇರೆ ಕಡೆ ನಾವು ಗಮನ ಹರಿಸೋ ಅಗತ್ಯ ಇಲ್ಲ. ಒಂದು ಇಷ್ಟ ದೇವತೆ, ಒಂದು ಮಂತ್ರ, ಒಂದು ಸಾಧನಾ ಪದ್ಧತಿ, ಅದನ್ನೇ ಶ್ರದ್ಧೆಯಿಂದ ಮಾಡ್ತಾ ಹೋದ್ರೆ ಅದರಲ್ಲೇ ನಮಗೆ ಭಗವಂತನ ಸಾಕ್ಷಾತ್ಕಾರ ಆಗತ್ತೆ. ಹೀಗೆ ನಮಗೆ ಬಹಳ ಮುಖ್ಯವಾದ ವಿಚಾರಗಳು ನಮ್ಮ ಜೀವನದಲ್ಲಿ ತಿಳ್ಕೋಬೇಕಾಗಿರೋದು. ಮನುಷ್ಯರು ಹಲವಾರು ಕಡೆ ದಾರಿ ತಪ್ಪುತ್ತಾರೆ. ಒಂದೇನೋ ಮಾಡಕ್ಕೆ ಹೋಗಿ ಮತ್ತೇನೋ ಮಾಡಿಬಿಡ್ತಾರೆ ಅಂತ ಶ್ರೀಮಾತೆ ಶಾರದಾ ದೇವರು ಒಂದು ಉದಾಹರಣೆ ಕೊಟ್ಟು ಹೇಳ್ತಾರೆ. ಮನುಷ್ಯ ಮಾಡಕ್ಕೆ ಹೊರಟಿದ್ದು ಶಿವಲಿಂಗ, ಆದರೆ ಮಾಡಿದ್ದು ಮಂಗನನ್ನ ಅಂತ. ಹಾಗೆ ಭಗವಂತನನ್ನು ಕಾಣಬೇಕು, ಉದ್ಧಾರ ಆಗಬೇಕು ಅಂತ ಅಧ್ಯಾತ್ಮ ಸಾಧನೆ ಮಾಡಕ್ಕೆ ಹೊರಟಿದ್ದು, ಆದರೆ ಮಾಡಿದ್ದೇನು ಅಂದರೆ ಬರೀ ನಿರರ್ಥಕವಾದ ಯಾವುದೋ ಒಂದು ಪ್ರಯತ್ನ, ಕೊನೆಗೆ ಅದರಲ್ಲಿ ಸಿದ್ಧಿನೂ ಇಲ್ಲ, ಎಂಥದ್ದೂ ಇಲ್ಲ, ಸಮಯ ವ್ಯರ್ಥ ಆಯಿತು.
ಹೀಗಾಗಿ ಸರಿಯಾದ ಮಾರ್ಗದರ್ಶನವೂ ಇರಬೇಕು, ನಿಷ್ಠೆಯಿಂದ ನಾವು ಅದರಲ್ಲಿ ಮುಂದುವರಿಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಈ ಒಂದು ಕಥೆಯನ್ನು ಅರ್ಥ ಮಾಡ್ಕೋಬೇಕು. ಇವತ್ತು ಈ ಸತ್ಸಂಗದಲ್ಲಿ ನಾವು 4 ದೃಷ್ಟಾಂತ ಕಥೆಗಳನ್ನು ಗಮನಿಸಿದ್ವಿ. ಅದರಲ್ಲಿ ಮುಖ್ಯವಾಗಿ ನಮ್ಮ ಜೀವನದಲ್ಲಿ ತಿಳ್ಕೋಬೇಕಾಗಿರುವಂಥದ್ದು, ಸಣ್ಣ ಪುಟ್ಟದರಲ್ಲೇ ಅಲ್ಪತೃಪ್ತರಾಗಿ ನಿಲ್ಲಬಾರ್ದು, ನಮ್ಮ ಜೀವನದ ಉದ್ದೇಶ ತಿಳ್ಕೊಂಡು ಮುಂದುವರಿಬೇಕು. ಆಗ ನಾವಿನ್ನೂ ಉತ್ತಮವಾದದ್ದನ್ನು ಜೀವನದಲ್ಲಿ ಪಡ್ಕೊಳ್ತೀವಿ. ಸರ್ವೋತ್ತಮವಾದದ್ದೇ ಪರಮಾತ್ಮನ ಅನುಗ್ರಹ, ಪರಮಾತ್ಮನ ದರ್ಶನ. ನಂತರ ನಾವು ಗಮನಿಸಿದ್ದೇನು ಅಂದರೆ, ಬರೀ ಎಲೆಗಳನ್ನು ಎಣಿಸ್ತಾ ಇರೋದು, ಬರೀ ಲೆಕ್ಕಾಚಾರ ಹಾಕ್ತಾ ಕೂತ್ರೆ ಏನೂ ಸಿಗಲ್ಲ. ಈ ಜಗತ್ತಿನ ಹಿಂದೆ ಒಂದು ಶಕ್ತಿ ಇದೆ, ಅದನ್ನೇ ನಾವು ಭಗವಂತ ಅಂತ ಕರಿತೀವಿ. ಭಗವಂತನನ್ನು ಪರಿಚಯ ಮಾಡ್ಕೋಬೇಕು. ಯಾರೋ ದೊಡ್ಡ ಮನುಷ್ಯರು ಅವ್ರನ್ನೆಲ್ಲ ಪರಿಚಯ ಮಾಡಿಕೊಂಡ್ರೆ ನಮಗೇನೋ ಲಾಭ ಇದೆ ಅಂತ ಭಾವಿಸೋರು ಬಹಳಷ್ಟು ಮಂದಿ ಅದಕ್ಕೆ ಪ್ರಯತ್ನನೂ ಮಾಡ್ತಾರೆ. ಆದರೆ ಅದರಿಂದ ಏನು ಲಾಭ ಆಯಿತೋ, ಲಾಭಕ್ಕಿಂತ ನಷ್ಟ ಕಷ್ಟವೇ ಆಗಿರುತ್ತೆ ಹೆಚ್ಚು. ಆದರೆ ಭಗವಂತನನ್ನು ಪರಿಚಯ ಮಾಡ್ಕೋಬೇಕು, ಭಗವಂತನನ್ನು ಕಾಣಬೇಕು ಅನ್ನೋ ಪ್ರಯತ್ನ ಮಾಡಿದಾಗ ಅವನಿಗೆ ಜೀವನದಲ್ಲಿ ಸರಿಯಾದ ಜ್ಞಾನ ಸಿಗುತ್ತೆ, ಸಂತೋಷನೂ ಸಿಗುತ್ತೆ, ಫಲನೂ ಸಿಗುತ್ತೆ ಅಂತ ಅರ್ಥ. ಈ ರೀತಿಯಲ್ಲಿ ಶ್ರೀರಾಮಕೃಷ್ಣರು ದೃಷ್ಟಾಂತ ಕಥೆಗಳನ್ನು ಹೇಳಿ ನಮ್ಮ ಜೀವನದಲ್ಲಿ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಅದು ಆಧ್ಯಾತ್ಮಿಕವಾಗಿ ಆಗ್ಬೋದು, ಬೇರೆ ರೀತಿಯಲ್ಲಿ ಕೂಡ ನಮಗೆ ಯಾವುದೋ ಒಂದು ಕಷ್ಟದಲ್ಲಿ ಸಿಲುಕಿರೋನು ಆ ಕಷ್ಟದಿಂದ ಹೊರಬರೋದಕ್ಕೆ ಕೂಡ ಮಾರ್ಗದರ್ಶನ ಇದೆ. ಅಂದರೆ ತನ್ನ ಶ್ರದ್ಧೆಗನುಸಾರವಾಗಿ ಮಾಡಬೇಕೇ ಹೊರತು ಹಲವಾರು ಜನ ಹೇಳಿದ್ದನ್ನು ಕೇಳ್ತಾ ಹೋದರೆ ಕೊನೆಗೆ ಯಾವುದೂ ಸಿದ್ಧಿ ಆಗೋದಿಲ್ಲ. ಈ ರೀತಿಯಲ್ಲಿ ಅನೇಕ ಉದಾಹರಣೆಗಳನ್ನು ಕೊಟ್ಟು ಹೇಳ್ತಾರೆ. ಯಾವುದೇ ಅತಿಯಾದರೂ ಕೂಡ ನಮಗೆ ಸಮಸ್ಯೆ ಆಗುತ್ತೆ. ಆದರೆ ಭಗವಂತನಲ್ಲಿ ಭಕ್ತಿ ಅದು ಹೆಚ್ಚಾದರೂ ಕೂಡ, ಸದಾ ಭಗವತ್ ಚಿಂತನೆಯಲ್ಲೇ ಇದ್ದರೂ ಅವನಿಗೆ ಯಾವತ್ತೂ ಕೂಡ ಅವನ ಬುದ್ಧಿ ಹಾಳಾಗಲ್ಲ, ಅವನಿಗೆ ಅದರಿಂದ ಏನೂ ತೊಂದರೆ ಇಲ್ಲ, ಬದಲಾಗಿ ಅವನಿಗೆ ಒಳ್ಳೆಯದೇ ಆಗತ್ತೆ. ಸರಿಯಾದ ಮಾರ್ಗದರ್ಶನ ಇದ್ದರೇನೆ ನಮ್ಮ ಜೀವನ ಕೂಡ ಸರಿಯಾದ ರೀತಿಯಲ್ಲಿ ಮುಂದುವರಿತಿರುತ್ತೆ. ಇನ್ನೊಂದು ವಿಚಾರ ಗಮನಿಸಿ ನಾವು ಇಲ್ಲಿ ಈ ಒಂದು ಸತ್ಸಂಗವನ್ನು ಇಲ್ಲಿಗೆ ನಿಲ್ಲಿಸಿರೋಣ. ನಾವು ಸರಿಯಾದ ಮಾರ್ಗದಲ್ಲೇ ಸಾಕ್ತಾ ಇದ್ದೀವಿ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಅಂತ ಭಾಳಷ್ಟು ಜನರ ಪ್ರಶ್ನೆ. ನಾವು ಸಾಧನೆ ಮಾಡ್ತಾ ಇದ್ದೀವಿ, ನಮ್ಗೆ ಹೇಗೆ ಗೊತ್ತಾಗುತ್ತೆ? ಅದಕ್ಕೆ ಒಂದು ಉದಾಹರಣೆ ಕೊಟ್ಟು ಹೇಳ್ತಾರೆ ಶ್ರೀರಾಮಕೃಷ್ಣರು. ಗಂಗೆಯ ತೀರ ಹೋಗ್ತಾ ಇರ್ತಾನೆ, ಯಾರೋ ಗಂಗೆಯ ಬಳಿ ಹೋಗ್ತಾ ಇರ್ತಾನೆ. ಗಂಗಾ ನದಿಗೆ ಹತ್ರ ಹೋದಂತೆಲ್ಲ ಅವನಿಗೆ ತಂಪಾದ ಗಾಳಿಯ ಅನುಭವ ಆಗುತ್ತೆ. ಯಾರೋ ಬಿಸಿಲಲ್ಲಿ ನಡ್ಕೊಂಡು ಹೋಗ್ತಾ ಇದ್ದ, ಗಂಗೆಗೆ ಹತ್ರ ಆದಂತೆಲ್ಲ ಅವನಿಗೆ ತಣ್ಣನೆಯ ಗಾಳಿಯ ಅನುಭವ ಆಯಿತು. ಆಗ ಅವನು ಗೊತ್ತಾಗತ್ತಂತೆ, ನಾನು ಇನ್ನೇನು ಹತ್ರ ಬಂದ್ಬಿಟ್ಟಿದ್ದೀನಿ ಗಂಗಾ ನದಿಗೆ ಅಂತ. ಅವನಿಗೆ ಸಂತೋಷ ಆಯಿತು. ಅದೇ ಥರ ನಾವು ಭಗವಂತನ ಕಡೆ ಮುಂದುವರಿತಾ ಇದ್ದಂತೆಲ್ಲ ನಮಗೆ ಜೀವನದಲ್ಲಿ ಹೆಚ್ಚೆಚ್ಚು ಶಾಂತಿ, ಸುಖ ಪ್ರಾಪ್ತಿಯಾಗ್ತಾ ಬರುತ್ತೆ, ಹೆಚ್ಚೆಚ್ಚು ಆನಂದ ಪ್ರಾಪ್ತಿಯಾಗ್ತಾ ಬರುತ್ತೆ. ಇದು ನಮಗೆ ಒಂದು ಸೂಚನೆ, ನಾವು ಜೀವನದಲ್ಲಿ ಸರಿಯಾಗಿದ್ದೀವಿ ಅಂತ. ಇಲ್ಲದೇ ಇದ್ದರೆ ಜೀವನ ಮಾಡ್ತಿರ್ತಾರೆ, ಪ್ರಯತ್ನ ಮಾಡ್ತಾ ಇರ್ತಾರೆ, ಮಾಡೋದೇನೋ ಮಾಡ್ತಾ ಇದ್ದಾರೆ, ಆದರೆ ಸಂತೋಷ ಅಂತೂ ಇಲ್ಲ, ಸುಮ್ಮನೆ ಶ್ರಮ, ಕಷ್ಟ ಆಗ್ತಾ ಇದೆ. ಆಗ ತಿಳ್ಕೋಬೇಕು, ನಾವು ಹೋಗ್ತಾ ಇರೋ ದಾರಿ ಸರಿ ಇಲ್ಲ, ಸರಿಯಾದ ದಾರಿಯಲ್ಲಿ ನಾವು ಹೋಗಬೇಕು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಹೀಗೆ ನಾವು ಶ್ರೀರಾಮಕೃಷ್ಣ ಪರಮಹಂಸರ ದೃಷ್ಟಾಂತ ಕಥೆಗಳ ಮೂಲಕ ಅನೇಕ ಆಧ್ಯಾತ್ಮಿಕ ಮಾರ್ಗದರ್ಶನಗಳನ್ನು ಪಡ್ಕೊಂಡ್ವಿ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಾವು ಜೀವನದಲ್ಲಿ ಅನುಷ್ಠಾನ ಮಾಡ್ತಾ ಬಂದರೆ
ನಮ್ಮ ಜೀವನದಲ್ಲಿ ಸುಖ ಶಾಂತಿ ಕೂಡ ಪ್ರಾಪ್ತಿಯಾಗುತ್ತೆ. ಜೊತೆಗೆ ಮುಖ್ಯವಾಗಿ ನಮ್ಮ ಜೀವನದ ಉದ್ದೇಶ ಭಗವಂತನ ಭಕ್ತಿ, ಭಗವಂತನ ಸಾಕ್ಷಾತ್ಕಾರ ಕೂಡ ಆಗುತ್ತೆ. ಸೊ ಇಷ್ಟು ವಿಚಾರವನ್ನು ನಾವು ಗಮನಿಸಿದ್ದೀವಿ. ಮುಂದಿನ ಆಧ್ಯಾತ್ಮಿಕ ವಿಚಾರಗಳನ್ನು ನಾವು ಮುಂದಿನ ಸತ್ಸಂಗದಲ್ಲಿ ನೋಡೋಣ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣ ಅರ್ಪಣಮಸ್ತು. स्थापकाय च धर्मस्य सर्वधर्मस्वरूपिणे अवतारवरिष्ठाय रामकृष्णाय ते नमः. ॐ नमः श्री भगवते रामकृष्णाय नमो नमः. ॐ नमः श्री भगवते रामकृष्णाय नमो नमः. ॐ नमः श्री भगवते रामकृष्णाय नमो